ಉತ್ತಮವಾಗಿದೆಯೇ? ಪ್ರತಿ 6 ತಿಂಗಳಿಗೊಮ್ಮೆ ಮಕ್ಕಳು ಉಪಯೋಗಿಸ್ತಕ್ಕಂಥ ನೀರನ್ನ ಪರೀಕ್ಷೆಗೆ ಒಳಪಡಿಸಬೇಕಾಗ್ತದೆ ಶಾಲೆ. ಅದು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಇದೆ, ಅಲ್ಲಿ ಪರೀಕ್ಷೆ ಮಾಡಿ ಅದರ ದೃಢೀಕರಣವನ್ನು ಶಾಲೆಯಲ್ಲಿ ನಿರ್ವಹಣೆ ಮಾಡಬೇಕು. ಅದನ್ನಾಗಲೇ ನಿರ್ವಹಣೆ ಮಾಡಿದ್ದಾರೆ ಶಾಲೆಯವರು. ಶಾಲೆಗೆ ವಿದ್ಯುತ್ ಸಂಪರ್ಕ ಇದೆಯೇ? ಒಂದು ಶಾಲೆ ಅಂತ ಹೇಳಿದ್ರೆ ಮಕ್ಕಳು ಕಲಿಕೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ತರಗತಿ ಕೊಠಡಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಬೆಳಕಿನ ವ್ಯವಸ್ಥೆ ಇರಬೇಕು. ಸ್ವಾಭಾವಿಕ ಬೆಳಕಿನ ಜೊತೆಗೆ ಕೃತಕವಾಗಿರ್ತಕ್ಕಂಥ ಬೆಳಕು, ವಿದ್ಯುತ್ತಿನ ವ್ಯವಸ್ಥೆ ಇರಬೇಕು ಅಂತಕ್ಕಂಥದ್ದು. ಏಕೆಂತಂದ್ರೆ ವಿಜ್ಞಾನ ಪಾಠ ಪ್ರವಚನದಲ್ಲಿ ಪ್ರಯೋಗವನ್ನು ಮಾಡಿ ತೋರಿಸಬೇಕಾದ್ರೆ ವಿದ್ಯುತ್ತಿನ ಅವಶ್ಯಕತೆ ಇರ್ತದೆ. ಹಾಗಾಗಿ ವಿದ್ಯುತ್ತಿನ ಸಂಪರ್ಕ ಇರಬೇಕು ಎಲ್ಲ ತರಗತಿ ಕೊಠಡಿಯಲ್ಲಿ ಅಂತ ನಿಯಮಾವಳಿ ಇದೆ. ಅದರ ಪ್ರಕಾರ ಎಲ್ಲ ತರಗತಿ ಕೊಠಡಿಗಳಲ್ಲಿ ವಿದ್ಯುತ್ ಸಂಪರ್ಕ ಇದೆ. ಆಮೇಲೆ ಶಾಲೆಯ ಆವರಣದಲ್ಲಿ ಆಟದ ಮೈದಾನ ಇದೆ. ಒಂದು ಶಾಲೆ ಅಂತ ಹೇಳಿದ್ರೆ ಸಮಗ್ರವಾಗಿರ್ತಕ್ಕಂಥ ಶಿಕ್ಷಣ ದೊರೆಯಬೇಕಾದ್ರೆ ಕ್ರೀಡಾ ಚಟುವಟಿಕೆ ಕಲಿಕೆ ಆಗಬೇಕು ಅಂತಕ್ಕಂಥದ್ದು. ಅದಕ್ಕೆ ತಕ್ಕಂತೆ ಉತ್ತಮವಾಗಿರ್ತಕ್ಕಂಥ ಒಂದು ಆಟದ ಮೈದಾನವನ್ನು ಹೊಂದಿರಬೇಕು. ಸುಸಜ್ಜಿತವಾಗಿರ್ತಕ್ಕಂಥ ಎಲ್ಲ ಕ್ರೀಡೆಯ ಸ್ಪರ್ಧೆಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಅಂಗಣಗಳನ್ನು ಹೊಂದಿರತಕ್ಕಂಥ ಒಂದು ಕ್ರೀಡಾ ಮೈದಾನ ಇರಬೇಕು ಅಂತಕ್ಕಂಥ ಇದೆ. ಅದರ ಪ್ರಕಾರ ನಿಮ್ಮ ಶಾಲೆಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಮೈದಾನ ಕಂಡುಬಂದಿದೆ. ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇದೆ. ಒಂದು ಶಾಲೆ ಅಂತಂದ್ರೆ ಶಾಲಾ ಆವರಣದ ಸುತ್ತಲೂ ಒಂದು ಕಾಂಪೌಂಡ್ ಗೋಡೆ ಇರಬೇಕು. ಏಕೆಂದರೆ ಮಕ್ಕಳ ರಕ್ಷಣಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ. ಏನಾದರೂ ಮಗು ಶಿಕ್ಷಕರ ತಪ್ಪಿ ಶಾಲಾ ಪರಿಸರದಿಂದ ಹೊರಗಡೆ ಹೋದರೆ ಅನೇಕ ರೀತಿಯಾಗಿರ್ತಕ್ಕಂಥ ಅನಾಹುತಗಳಾಗಬಹುದು ಅಂತಕ್ಕಂಥ ದೃಷ್ಟಿಯಿಂದ ಇಲ್ಲೇನಾದರೂ ಮೇನ್ ರಸ್ತೆಗಳಿರ್ತದೆ, ಅದರಿಂದ ವಾಹನಗಳು ಓಡಾಡ್ತಾ ಇದ್ದರೆ ಅನೇಕ ತೊಂದರೆಗಳಾಗಬಹುದು ಅಂತಕ್ಕಂಥದ್ದು. ಅದಲ್ಲದೆ ಶಾಲೆಯ ಸುತ್ತ ಕಾಡು ಮರಗಳು ಗಿಡಗಳು ಏನಾದ್ರು ಅಂತಂದ್ರೆ ಅನೇಕ ವಿಷಯಗಳು ತರಗತಿ ಕೊಠಡಿ ಸೇರಿಕೊಂಡು ಅದರಿಂದ ಮಕ್ಕಳಿಗೆ ಅನಾಹುತ ಆಗ್ತಕ್ಕಂಥ ಸಂದರ್ಭಗಳು ಇರ್ತದೆ. ಹಾಗಾಗಿ ಶಾಲೆಯ ಸುತ್ತ ಕಾಂಪೌಂಡ್ ಗೋಡೆ ಇರಬೇಕು ಅಂತಕ್ಕಂಥ ಯೋಜನೆಯ ಮಾರ್ಗಸೂಚಿ ನಿಯಮ ಇದೆ. ಅದರ ಪ್ರಕಾರ ಈ ಶಾಲೆಯಲ್ಲಿ 20% ಮಾತ್ರ ಕಾಂಪೌಂಡ್ ಗೋಡೆ ಇದೆ, 80% ಕಾಂಪೌಂಡ್ ಗೋಡೆ ಇಲ್ಲ. ಶಾಲೆಯ ಒಂದು ಗ್ರಂಥಾಲಯವನ್ನು ಹೊಂದಿದೆಯೇ? ಮಕ್ಕಳು ಉತ್ತಮವಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆ ಆಗಬೇಕಾದ್ರೆ ಶಿಕ್ಷಣ ಬರೀಬೇಕಾದ್ರೆ ಒಂದು ಗ್ರಂಥಾಲಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಅಲ್ಲಿ ಎಲ್ಲ ವಿಷಯದ ಪುಸ್ತಕಗಳಿರಬೇಕು ಅಂತಕ್ಕಂಥ ಆ ಪ್ರಕಾರ ಇಲ್ಲಿ ನೋಡಿದಾಗ ನಮ್ಮ ಶಾಲೆಯಲ್ಲಿ 1114 ಪುಸ್ತಕಗಳಿರ್ತಕ್ಕಂಥ ಒಂದು ಗ್ರಂಥಾಲಯ ಇದೆ. ಮಕ್ಕಳು ತಿಳ್ಕೊಂಡು ಓದ್ತಾ ಇದ್ದಾರೆ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದ್ದಾರೆ. ಗ್ರಂಥಾಲಯದಲ್ಲಿ ದಿನಪತ್ರಿಕೆ ಇದೆ, ಆಮೇಲೆ ನಿಯತಕಾಲಿಕೆಗಳಿದೆಯೇ ಅಂತಕ್ಕಂಥದ್ದು, ನಿಯತಕಾಲಿಕೆಗಳಿದೆ. ಗ್ರಂಥಾಲಯದ ಎಲ್ಲ ವಿಷಯದ ಪುಸ್ತಕಗಳಿದೆಯೇ ಅಂತಕ್ಕಂಥದ್ದು ಇದೆ. ಗ್ರಂಥಾಲಯದ ಅವಧಿಯನ್ನು ನಮೂದು ಮಾಡಿದ್ದಾರೆ. ವೇಳಾಪಟ್ಟಿಯನ್ನು ನಮೂದಾಗಿದೆ. ಆಮೇಲೆ ಗ್ರಂಥಾಲಯದ ಮಕ್ಕಳಿಗೆ ಹಂಚಿಕೆ ವಹಿಯನ್ನು ನಿರ್ವಹಣೆ ಮಾಡಬೇಕು, ಅದಕ್ಕೆ ದಾಖಲಾತಿಯನ್ನು ನಿರ್ವಹಣೆ ಮಾಡಬೇಕು, ಅದನ್ನು ನಿರ್ವಹಣೆ ಮಾಡಿದ್ದಾರೆ. ಒಂದು ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯ ಇರಬೇಕು ಅಂತಕ್ಕಂಥದ್ದು ಏಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಪಠ್ಯಪುಸ್ತಕದಲ್ಲಿ ಕೇವಲ 20-25% ವಿಷಯ ಮಾತ್ರ ಕಲಿಕೆಗೆ ಪ್ರೌಢಾಂತದಲ್ಲಿ ಸಿಗ್ತದೆ. ಅಷ್ಟನ್ನೇ ಮಾತ್ರ ಮಗು ಕಲಿತರೆ ಸಾಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಮಗು ಉನ್ನತವಾಗಿರ್ತಕ್ಕಂಥ ವ್ಯಾಸಂಗದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಪದವಿಗಳನ್ನು ಪಡ್ಕೋಬೇಕು. ಆ ಪದವಿಗಳನ್ನು ಪಡ್ಕೋಬೇಕಾದ್ರೆ ಮಗು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬೇಕಾಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಈ ಪಠ್ಯದಲ್ಲಿರ್ತಕ್ಕಂಥ ವಿಷಯಗಳನ್ನು ಮಾತ್ರ ಕಲಿತರೆ ಆ ಪರೀಕ್ಷೆಗಳನ್ನು ಎದುರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಗ್ರಂಥಾಲಯದಲ್ಲಿರ್ತಕ್ಕಂಥ ಅನೇಕ ಪುಸ್ತಕಗಳನ್ನು ಓದಿ ಮಗು ಆಗಲೇ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆಗ ಅಕಸ್ಮಾತ್ ಏನಾದರೂ ಒಳ್ಳೆ ಪದವಿಯನ್ನು ಪಡೆದು ಮಗು ಹೊರಗಡೆ ಬಂದರೆ ಮತ್ತೆ ಒಳ್ಳೆಯ ಉದ್ಯೋಗಗಳನ್ನು ಪಡೆಯಬೇಕು, ಒಳ್ಳೆ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತಂದರೆ ಇನ್ನೂ ಸಹ ಮಗು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬೇಕಾಗ್ತದೆ. ಆಗ ಏನಾಗ್ತದೆ ಅಂದರೆ ಪ್ರೌಢ ಹಂತದಲ್ಲಿ ಬರೀ ಪಠ್ಯ ವಿಷಯವನ್ನು ಮಾತ್ರ ಕಲಿಸಿದ ಮಗುಗೆ ಸಾಕಾಗೋದಿಲ್ಲ, ಆಯ್ಕೆ ಆಗೋದಕ್ಕೆ ಜ್ಞಾನ ಸಾಕಾಗೋದಿಲ್ಲ. ಹಾಗಾಗಿ ಗ್ರಂಥಾಲಯದ ಪುಸ್ತಕಗಳನ್ನು ಮಗು ಯಂತ್ರದಲ್ಲಿ ಓದಿ ಅನೇಕ ವಿಷಯಗಳನ್ನು ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ನಿಯಮಾವಳಿ. ಅದರ ಪ್ರಕಾರ ಇದೆ, ಗ್ರಂಥಾಲಯ ಇದೆ, ಮಗು ಪಡ್ಕೊಂಡು ಓದ್ತಾ ಇದೆ ಅಭಿಪ್ರಾಯವನ್ನು ಹೇಳಿದ್ದಾರೆ ಇಲ್ಲಿ. ಆಮೇಲೆ ಕ್ರೀಡೆಗೆ ತಕ್ಕಂತೆ ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿದೆ. ಕ್ರೀಡಾ ಸ್ಪರ್ಧೆಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಾಮಗ್ರಿಗಳು ಇರ್ತಕ್ಕಂಥದ್ದು ಇಲ್ಲಿ ಕಂಡು ಬಂದಿದೆ. ಎಲ್ಲ ತರಗತಿಗಳಲ್ಲಿ ಮೊದಲಾಗಲಿಕ ಸಾಮಗ್ರಿಗಳು ಲಭ್ಯ ಇದೆ. ಆಮೇಲೆ ಒಂದು ಶಾಲೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸತಕ್ಕಂಥ ಉತ್ತಮವಾಗಿರ್ತಕ್ಕಂಥ ವೈಜ್ಞಾನಿಕ ಮನೋಭಾವನೆ ಇರ್ತಕ್ಕಂಥ ಕಲಿಕೆ ಆಗಬೇಕು. ಅದರಲ್ಲೂ ಸಹ ಇತ್ತೀಚಿನ ದಿನಗಳಲ್ಲಿ ಗುಣಮಟ್ಟದ ಕಲಿಕೆ ಆಗಬೇಕಾದ್ರೆ ತಂತ್ರಾಂಶಯುಕ್ತವಾಗಿರ್ತಕ್ಕಂಥ ಡಿಜಿಟಲ್ ಮಾಧ್ಯಮಗಳ ಮೂಲಕ ಮಕ್ಕಳಿಗೆ ಶಿಕ್ಷಣ ದೊರೆತರೆ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯುತ್ತದೆ. ಹಾಗಾಗಿ ಡಿಜಿಟಲ್ ಮೂಲಸೌಕರ್ಯಗಳನ್ನು ಶಾಲೆ
ಹೊಂದಿರಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದರಲ್ಲಿ ಕಂಪ್ಯೂಟರ್ಗಳಿರಬೇಕು, ಲ್ಯಾಪ್ಟಾಪ್ಗಳಿರಬೇಕು, ಪ್ರೊಜೆಕ್ಟರ್ಗಳಿರಬೇಕು, ಸ್ಮಾರ್ಟ್ ಬೋರ್ಡ್ಗಳಿರಬೇಕು, ಸ್ಮಾರ್ಟ್ ಟಿವಿಗಳಿರಬೇಕು. ಇವುಗಳ ಮೂಲಕ ಮಗು ಕಲಿಕೆಯನ್ನು ಮಾಡಿದ್ರೆ ಗುಣಮಟ್ಟದ ಕಲಿಕೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಕಂಪ್ಯೂಟರ್ ಒಂದಿದೆ ಅಂದರೆ, ಆಮೇಲೆ ಲ್ಯಾಪ್ಟಾಪ್ಗಳು ಎರಡಿದೆ, ಪ್ರೊಜೆಕ್ಟರ್ ಎರಡಿದೆ, ಸ್ಮಾರ್ಟ್ ಬೋರ್ಡ್ ಒಂದಿದೆ, ಸ್ಮಾರ್ಟ್ ಟಿವಿ ಒಂದಿದೆ. ಇವುಗಳ ಮೂಲಕ ಈ ಪ್ರೊಜೆಕ್ಟರ್ಗಳು ಮತ್ತು ಸ್ಮಾರ್ಟ್ ಬೋರ್ಡ್ ಮತ್ತು ಸ್ಮಾರ್ಟ್ ಟಿವಿಗಳ ಮೂಲಕ ಶಿಕ್ಷಕರು ಹೇಗೆ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡ್ತಾರೆ ಅದೇ ರೀತಿ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಇದೆ. ಇದರಿಂದ ಮಕ್ಕಳಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆ ಆಗ್ತದೆ ಅಂತಕ್ಕಂಥದ್ದು ಅದನ್ನು ಈ ಶಾಲೆ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಕಂಡು ಬಂದಿದೆ. ಆಮೇಲೆ ಡಿಜಿಟಲ್ ಮೂಲಸೌಕರ್ಯಗಳು ಬೋಧನಾ ಕಲಿಕಾ ಸಂಬಂಧದಲ್ಲಿ ಬಳಸಲಾಗ್ತಾ ಇದೆ. ನಾವೀನ್ಯ ಬೋಧನಾ ಚಟುವಟಿಕೆಗಳನ್ನು ಬಳಸಲಾಗ್ತಿದೆ. ಜಾಗೃತಿ ದಿನವನ್ನು ಜಾರಿ ಮಾಡಲಾಗಿದೆ. ಮಕ್ಕಳು ಎಲ್ಲ ದಿನಗಳಲ್ಲಿ ಬ್ಯಾಗ್ ತಗೊಂಡು ಬರ್ತಕ್ಕಂಥದ್ದು, ತಿಂಗಳ 12 ದಿನದಲ್ಲಿ ಬ್ಯಾಗ್ನಿಂದ ಬರಬೇಕು. ಸಂಭ್ರಮಿಸಬೇಕು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದನ್ನ ಈಗಾಗಲೇ ಜಾರಿ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಯುವ ಮತ್ತು ಪರಿಸರ ಕ್ಲಬ್ಗಳು ಲಭ್ಯ ಇದೆಯೇ? ಇದನ್ನ ಈಗಾಗಲೇ ಇಕೋ ಕ್ಲಬ್ ಅನ್ನ ಈಗಾಗಲೇ ನಿರ್ವಹಣೆ ಮಾಡಿದ್ದಾರೆ. ಪ್ರಯೋಗಗಳಿರುವ ಪ್ರಯೋಗಾಲಯ ಲಭ್ಯ ಇದೆ ಮತ್ತು ಬಳಸಲಾಗ್ತಿದೆ. ವಿಜ್ಞಾನ ಪ್ರಯೋಗಾಲಯದ ಮೂಲಕ ಶಿಕ್ಷಕರು ಪಾಠ ಪ್ರವಚನ ನಿರ್ವಹಣೆ ಮಾಡಿದ್ದಾರೆ. ಉತ್ತಮ ಗುಣಮಟ್ಟದ ಕಲಿಕೆ ಆಗ್ತಿರ್ತಕ್ಕಂಥದ್ದು ಇಲ್ಲಿ ಪ್ರಯೋಗಾಲಯ ಇದೆ, ಅದನ್ನ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ವಿಜ್ಞಾನ ಮತ್ತು ಗಣಿತ ಕಿಟ್ಗಳು ಲಭ್ಯವಿದೆ. ಕಿಟ್ಗಳ ಮೂಲಕ ಪಾಠ ಪ್ರವಚನವನ್ನು ಮಾಡ್ತಕ್ಕಂಥದ್ದು ಅದನ್ನು ಮಾಡ್ತಾ ಇದ್ದಾರೆ. ಸ್ವಯಂ ರಕ್ಷಣಾ ತರಬೇತಿಗಳನ್ನು ಹೆಣ್ಣು ಮಕ್ಕಳಿಗೆ ನೀಡಲಾಗ್ತದೆ. ಕರಾಟೆ ತರಬೇತಿ ಅದನ್ನ ಖಾಸಗಿ ಶಿಕ್ಷಕರಿಂದ ಮಕ್ಕಳಿಗೆ ಆ ರೀತಿಯಾಗಿರ್ತಕ್ಕಂಥದ್ದು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಶಾಲೆಯಲ್ಲಿ ಘನ ಮತ್ತು ದ್ರವತ್ಯಾಜ್ಯದ ವಿಲೇವಾರಿ ಆಗ್ತಾ ಇದೆ. ಕೆಲವು ಮೂಲಭೂತ ಸೌಕರ್ಯಗಳು ಇತರೆ ಇಲಾಖೆಗಳ ಯೋಜನೆಗಳಿಂದ ಮಂಜೂರಾಗಿದೆ ಮತ್ತು ನಿರ್ವಹಿಸಲಾಗಿದೆ. ಶಾಲೆಯನ್ನ ಭೌತಿಕವಾಗಿ ಅಭಿವೃದ್ಧಿಪಡಿಸಬೇಕಂತ ಹೇಳಿದ್ರೆ ಶಿಕ್ಷಣ ಇಲಾಖೆಯಿಂದ ನೀಡತಕ್ಕಂಥ ಅನುದಾನ ಸಾಕಾಗೋದಿಲ್ಲ. ಹಾಗಾಗಿ ಬೇರೆ ಬೇರೆ ಇಲಾಖೆಗಳಿಂದ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಶಿಕ್ಷಣ ಕ್ಷೇತ್ರದ ಪ್ರತಿನಿಧಿಗಳಿರ್ತಾರೆ, ಅವರ ಮೂಲಕ ಅನುದಾನಗಳನ್ನು ಪಡೆದುಕೊಂಡು ಶಾಲೆಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಆ ಪ್ರಕಾರ ಶಾಸಕರ ಅನುದಾನದಿಂದ 2023ರಲ್ಲಿ ಶಾಲಾ ತರಬೇತಿ ಮತ್ತು ಕಿಟಕಿ ಬಾಗಿಲು ಕೈಯಲ್ಲಿ 1 ಲಕ್ಷದ ಅನುದಾನ ಪಡೆದುಕೊಂಡು ಒಂದು ಕಾಮಗಾರಿ ಅನುಷ್ಠಾನ ಆಗಿರ್ತಕ್ಕಂಥದ್ದು ಈ ಶಾಲೆಯಲ್ಲಿ ಕಂಡು ಬಂದಿದೆ. ಇದಲ್ಲದೆ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆಯೇ? ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರ್ತಾರೆಯೇ? ಶಿಕ್ಷಕರು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುತ್ತಾರೆಯೇ? ಆಮೇಲೆ ಶಿಕ್ಷಕರು ಇಲಾಖೆ ನಿಯಮದ ಪ್ರಕಾರ ಪಾಠ ಪ್ರವಚನಗಳನ್ನು ಮಾಡ್ತಕ್ಕಂಥದ್ದು, ಘಟಕ ಪರೀಕ್ಷೆಗಳನ್ನು ಮಾಡ್ತಕ್ಕಂಥದ್ದು, ಅದರ ಮೌಲ್ಯಾಂಕನ ಮಾಡ್ತಕ್ಕಂಥದ್ದು, ಮಗು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದನ್ನ ಮಕ್ಕಳಿಗೆ ಮತ್ತು ಪೋಷಕರಿಗೆ ತಿಳಿಸ್ತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸಬೇಕಾಗ್ತದೆ. ಅದನ್ನು ಅರ್ಥವಾಗಿ ನಿರ್ವಹಿಸಿದ್ದಾರೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಶಾಲೆಯಲ್ಲಿ ಸಾಕಷ್ಟು ಶಿಕ್ಷಕರಿದ್ದಾರೆಯೇ? ಇಲಾಖೆ ನಿಯಮದ ಪ್ರಕಾರ ಶಿಕ್ಷಕರು ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಪರಿಶೋಧನೆ ಮಾಡಬೇಕು. ಅದರಲ್ಲಿ ಒಂದು ಸಹ ಶಿಕ್ಷಕರ ಕೊರತೆ ಇದೆ, ಒಂದು ದೈಹಿಕ ಶಿಕ್ಷಕರ ಕೊರತೆ ಇರತಕ್ಕಂಥದ್ದು ಕಂಡು ಬಂದಿದೆ. ಇತ್ತೀಚೆಗೆ ಶಿಕ್ಷಕರು ತರಬೇತಿಗಳನ್ನು ಪಡೆದಿದ್ದಾರೆ. ಕಾಲಕಾಲಕ್ಕೆ ಶಿಕ್ಷಣದಲ್ಲಿ ಅನೇಕ ಬದಲಾವಣೆಗಳಾಗ್ತದೆ. ಬದಲಾವಣೆಗೆ ತಕ್ಕಂತೆ ಶಿಕ್ಷಕರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಇಲಾಖೆ ಆಗಾಗ್ಗೆ ಶಿಕ್ಷಕರ ತರಬೇತಿಗಳನ್ನು ನೀಡುತ್ತದೆ. ಅದರಲ್ಲಿ ಟ್ಯಾಬ್ ಅಂತಕ್ಕಂಥದ್ದು ಒಂದು ತರಬೇತಿ ಎಲ್ಲ ವಿಷಯವಾದ ಶಿಕ್ಷಕರಿಗೆ ಇಲಾಖೆಯಿಂದ ನೀಡಿರ್ತಕ್ಕಂಥದ್ದು ಇಲ್ಲಿ ಕಂಡು ಬಂದಿದೆ. ಮಕ್ಕಳ ಮ್ಯಾಪಿಂಗ್ ಮತ್ತು ಜಾಡಿ ಹಿಡಿಯುವ ಕಾರ್ಯವನ್ನು ಮಾಡಲಾಗಿದೆ, ಅದನ್ನು ಮಾಡಿದ್ದಾರೆ. ಶಾಲೆಯನ್ನು ಇತರ ಉದ್ದೇಶಗಳಿಗಾಗಿ ಬಳಸಲಾಗ್ತದೆ. ಶಾಲೆಯನ್ನು ಯಾವುದೇ ಸಾಮಾಜಿಕ, ರಾಜಕೀಯ, ಇತರ ಉದ್ದೇಶಗಳಿಗೆ ಬಳಸುವಂತಿಲ್ಲ, ಕಡ್ಡಾಯವನ್ನು ಬಳಸ್ತಾ ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದ್ದಾರೆ. ಪ್ರವೇಶ ಶುಲ್ಕ, ಅರ್ಜಿ ಶುಲ್ಕ, ಕ್ಯಾಪ್ಟನ್ ಶುಲ್ಕ, ಬೋಧನಾ ಶುಲ್ಕ, ಇತರೆ ಶುಲ್ಕಗಳನ್ನು ಪಡೆಯಲಾಗ್ತದೆ. ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಕನಿಷ್ಠ ಶುಲ್ಕಗಳು ಬಿಟ್ಟರೆ ಯಾವುದೇ ಶುಲ್ಕವನ್ನು ಪಡೆಯುತ್ತಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದ್ದಾರೆ. ಅಕಸ್ಮಾತ್ ಪಡಿತಾ ಇದ್ರೆ ತಾವು ಅದನ್ನ ಗ್ರಾಮ ಸಭೆಯಲ್ಲಿ ತಿಳಿಸಬಹುದು. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. ಒಂದು ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಮತ್ತು ಉತ್ತಮವಾಗಿರ್ತಕ್ಕಂಥ ಕಲಿಕಾ ವಾತಾವರಣ ಶಾಲೆಯಲ್ಲಿ ಇರಬೇಕಾದ್ರೆ ಶಿಕ್ಷಕರ ಪಾತ್ರ ಎಷ್ಟಿರ್ತದೋ ಅಷ್ಟೇ ಪಾತ್ರ ಶಾಲಾ ಅಭಿವೃದ್ಧಿ ಸಮಿತಿಯ ಇರ್ತದೆ. ಒಂದು ಉತ್ತಮವಾಗಿರ್ತಕ್ಕಂಥ ಕ್ರಿಯಾಶೀಲವಾಗಿರ್ತಕ್ಕಂಥ STMC ಸಮಿತಿ ಇದ್ರೆ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಶಾಲಾ ವಾತಾವರಣ ಇರಲಿಕ್ಕೆ ಸಾಧ್ಯತೆ ಇದೆ. ಇಲ್ಲೂ ಸಹ ಒಂದು ಉತ್ತಮವಾಗಿರ್ತಕ್ಕಂಥ STMC ಸಮಿತಿ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದ್ದಾರೆ. ಆಮೇಲೆ STMC ಸದಸ್ಯರಲ್ಲಿ ಪೋಷಕರಾಗಿರಬೇಕು, ಅರ್ಧದಷ್ಟು ಮಹಿಳೆಯರಿರಬೇಕು ಅಂತಕ್ಕಂಥದ್ದು ಆ ನಿಯಮಾವಳಿ ಪಾಲನೆ ಆಗಿದೆ. ಪ್ರತಿ ತಿಂಗಳು STMC ಸಮಿತಿ ಸಭೆಗಳು ನಡೀಬೇಕು ಅಂತಕ್ಕಂಥ ನಿಯಮಾವಳಿ ಇದೆ.
ವರ್ಷದಲ್ಲಿ 12 ಸಭೆಗಳಾಗಬೇಕು, ಅದರ ನಡಾವಳಿಯನ್ನು ದಾಖಲಿಸಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದರ ಪ್ರಕಾರ 23-24ರಲ್ಲಿ 8 ಸಭೆಗಳು ಆಗಿರ್ತಕ್ಕಂಥದ್ದು ದಾಖಲಾತಿ ನಿರ್ವಹಣೆ ಆಗಿದೆ. STMC ಶಾಲಾಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಿದೆಯೇ, ಶಾಲೆಯ ಮೇಲುಸ್ತುವಾರಿಯನ್ನು ಮಾಡುತ್ತದೆಯೇ, STMC ಸದಸ್ಯರಿಗೆ ಅವರು STMC ಸದಸ್ಯರನ್ನು ಅರಿವಿದೆಯೇ ಅಂತಕ್ಕಂಥದ್ದನ್ನ ನಾವು ನೋಡಬೇಕಾಗ್ತದೆ. ಅದೆಲ್ಲ ಇರ್ತಕ್ಕಂಥದ್ದು ಕಂಡು ಬಂದಿದೆ ಇಲ್ಲಿ. ಇನ್ನು ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಶಾಲೆ ಉತ್ತಮವಾಗಿ ನಿರ್ವಹಣೆ ಆಗಬೇಕಾದ್ರೆ ಇಲಾಖಾಧಿಕಾರಿಗಳು ಆಗಾಗ್ಗೆ ಭೇಟಿ ನೀಡಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದರ ಪ್ರಕಾರ ಒಂದು ಪ್ರೌಢಶಾಲೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವರ್ಷಕ್ಕೆ 2 ಬಾರಿ ಭೇಟಿ ನೀಡಬೇಕು, ಕ್ಷೇತ್ರ ಸಮನ್ವಯಾಧಿಕಾರಿಗಳು 2 ಬಾರಿ ಭೇಟಿ ನೀಡಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದರ ಪ್ರಕಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 23-24ರಲ್ಲಿ ಯಾವುದೇ ಭೇಟಿಯನ್ನು ನೀಡಿರ್ತಕ್ಕಂಥ ದಾಖಲಾತಿ ನಿರ್ವಹಣೆ ಆಗಿಲ್ಲ. ಆಮೇಲೆ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಸಹ ಯಾವುದೇ ಭೇಟಿ ನೀಡಿರ್ತಕ್ಕಂಥ ದಾಖಲಾತಿ ನಿರ್ವಹಣೆ ಆಗಿರೋದಿಲ್ಲ. ಆಮೇಲೆ 24-25ರಲ್ಲಿ ಮತ್ತು 25-26ರಲ್ಲಿ ಈಗಾಗಲೇ ಭೇಟಿ ನೀಡಿರ್ತಕ್ಕಂಥ ದಾಖಲಾತಿ ನಿರ್ವಹಣೆ ಆಗಿದೆ. ಹೆಣ್ಣು ಮಕ್ಕಳಿಗೆ ಕರಾಟೆ ಅನುದಾನ ಹಾಗಾಗಿ 9,000 ಬಂದಿದೆ. ಖಾಸಗಿ ಶಿಕ್ಷಕರಿಗೆ ಕರಾಟೆ ತರಬೇತಿಯನ್ನು ನೀಡಲಾಗ್ತಿದೆ. ಶಾಲೆಗೆ ಸಂಬಂಧಪಟ್ಟಂತೆ ಶಾಲಾ ಸುರಕ್ಷತಾ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆಯೇ, ಅದನ್ನು ರಚನೆ ಮಾಡಿದ್ದಾರೆ. ಶಾಲೆಯಲ್ಲಿ ಪೋಷಕರು ಶಾಲೆಯ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಒಂದು ದೂರು ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು, ಅದನ್ನಾಗಲೇ ನಿರ್ವಹಣೆ ಮಾಡಿದ್ದಾರೆ. ಶಾಲಾ ಸದಸ್ಯರ ಪ್ರತಿಜ್ಞೆಯನ್ನು ಶಾಲಾ ಆವರಣದ ಪ್ರಧಾನ ಸ್ಥಳದಲ್ಲಿ ಪ್ರದರ್ಶನ ಮಾಡಿದ್ದಾರೆ. ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥದಲ್ಲಿ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮಕ್ಕಳನ್ನು ತಲುಪುವ ಅಂತರದಲ್ಲಿ ಇರುತ್ತದೆ. ತರಗತಿ ಕೊಠಡಿಯಲ್ಲಾಗಿ ಶಾಲಾ ಪ್ರವೇಶದಲ್ಲಿ ಮಕ್ಕಳಿಗೆ ಏನಾದರೂ ಕೈಗಿಟ್ಟುವಾಗಿ ವಿದ್ಯುತ್ ತಂತಿಗಳು ಅಳವಡಿಕೆ ಆಗಿದೆ ಅಂತ ಪರಿಶೀಲನೆ ಮಾಡಿದ್ದು ಎಲ್ಲೂ ಆ ರೀತಿಯಾಗಿರ್ತಕ್ಕಂಥದ್ದು ಕಂಡು ಬಂದಿಲ್ಲ. ಆಮೇಲೆ ಶಾಲೆಯಲ್ಲಿ ಮಕ್ಕಳಿಗೆ ಬೇರೆ ರೀತಿಯಾಗಿರ್ತಕ್ಕಂಥ ಆರೋಗ್ಯದಲ್ಲಿ ತೊಂದರೆ ಮತ್ತು ಆಟ ಪಾಠದಲ್ಲಿ ಭಾಗವಹಿಸಿದಾಗ ಸಣ್ಣ ಪುಟ್ಟ ಗಾಯಗಳಾದರೆ ಕನಿಷ್ಠ ಔಷಧಿಗಳು ಶಾಲೆಯಲ್ಲಿ ಬರೀಬೇಕು ಅಂತಕ್ಕಂಥದ್ದು. ಅದಕ್ಕಾಗಿ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಹೊಂದಿರಬೇಕು, ಅದನ್ನಾಗಿ ಶಾಲೆ ಹೊಂದಿದೆ. ಇಲ್ಲಿ ಅವಶ್ಯವಿದ್ದ ಅಗತ್ಯ ಹೊಂದಿರುವ ಸಲಹೆಗಾರರು ಶಾಲೆಗೆ ಒಂದು ಸಲಹೆಗಳನ್ನು ನೀಡುತ್ತಾರೆ, ಅದನ್ನು ನೀಡ್ತಾ ಇದ್ದಾರೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಶಾಲೆಯಲ್ಲಿ ಜಾತಿ ಲಿಂಗ ಭಾಷೆಗಳಿಗೆ ಸಂಬಂಧಪಟ್ಟ ತಾರತಮ್ಯ ವಿಷಯಗಳ ಕುರಿತು ಮೇಲ್ವಿಚಾರಣೆ ನಡೆಸಲಾಗ್ತಿದೆ, ಹಾಗಾದರೆ ನಡೆಸಲಾಗ್ತಾ ಇದೆ. ಆಮೇಲೆ ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಮಕ್ಕಳ ದೂರವಾಣಿ, ಮಹಿಳಾ ದೂರವಾಣಿ, ಆರೋಗ್ಯ ದೂರವಾಣಿ, ಆಮೇಲೆ ಅಗ್ನಿಶಾಮಕ ದೂರವಾಣಿ, ಪೊಲೀಸ್ ದೂರವಾಣಿ. ಈ ದೂರವಾಣಿಗಳನ್ನು ಮುಖ್ಯ ಶಿಕ್ಷಕರ ಕೊಠಡಿಯ ಫಲಕದ ರೂಪದಲ್ಲಿ ನಿರ್ವಹಣೆ ಮಾಡಬೇಕು, ಅದನ್ನಾಗಲೇ ನಿರ್ವಹಣೆ ಮಾಡಿದ್ದಾರೆ. ಅದಲ್ಲದೆ ಇಲಾಖಾ ಮುಖ್ಯಸ್ಥರ ದೂರವಾಣಿಗಳು DDPಯಿಂದ ಮುಖ್ಯ ಶಿಕ್ಷಕರವರೆಗಿನ ಎಲ್ಲ ದೂರವಾಣಿಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ, ಅದನ್ನು ಆಗಲೇ ನಿರ್ವಹಣೆ ಮಾಡಿದ್ದಾರೆ. ಇಲ್ಲಿ ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿದ್ದಾರೆ. ಮಕ್ಕಳಿಗೆ ವೃತ್ತಿಪರ ಶಿಕ್ಷಣವನ್ನು ನೀಡತಕ್ಕಂಥ, ಆಮೇಲೆ ಸಮಾಲೋಚನೆ ಕೌಶಲ್ಯ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು, ಮಗು ಏನಾದರೂ ಮಾನಸಿಕವಾಗಿ ಖಿನ್ನತೆಗೊಳಗಾದಾಗ ಆ ರೀತಿಯಾಗಿರ್ತಕ್ಕಂಥ ಒಂದು ತರಬೇತಿಯನ್ನು ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕರಿಗೆ ಇಲಾಖೆ ನೀಡುತ್ತದೆ, ಅದನ್ನು ಈಗಾಗಲೇ ಪಡೆದಿರ್ತಕ್ಕಂಥದ್ದು ಕಂಡು ಬಂದಿದೆ. ಈ 134 ಅಂಶಗಳಿಗೆ ಸಂಬಂಧಪಟ್ಟಂತೆ ಅದಲ್ಲದೆ ಶಾಲೆಯಲ್ಲಿ ಉತ್ತಮ ರೂಢಿಗಳಿದ್ದರೆ ನಮೂದಿಸುವುದು, ಇನ್ನೇನು ಕಲಿಕಾ ಚಟುವಟಿಕೆಗಳನ್ನು ಶಾಲೆ ಹಮ್ಮಿಕೊಂಡಿದೆ ಅಂತಕ್ಕಂಥದ್ದನ್ನು, ಯೋಗ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆ, ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಸಪ್ರಶ್ನ ಚಟುವಟಿಕೆಗಳು, ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಭಾ ಚಟುವಟಿಕೆಗಳು, ಗಣಿತದ ಕಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸರಳ ಲೆಕ್ಕ ಚಟುವಟಿಕೆಗಳು, ಆಮೇಲೆ ವಿಜ್ಞಾನದ ಕಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಯೋಗಾತ್ಮಕ ಚಟುವಟಿಕೆಗಳು, ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಭಾಷೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾಷಾ ಅಭಿವೃದ್ಧಿ ಕಲಿಕಾ ಚಟುವಟಿಕೆಗಳು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಕರಣ ಚಟುವಟಿಕೆಗಳು, ಗ್ರಾಮಗಳ ಚಟುವಟಿಕೆಗಳು, ಹಾಗೆ ಇತ್ಯಾದಿ ಅನೇಕ ಚಟುವಟಿಕೆಗಳು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ ಅಂತಕ್ಕಂಥ ಅಭಿಪ್ರಾಯವನ್ನು ಈಗಾಗಲೇ ಶಿಕ್ಷಕರು ಮತ್ತು ಮಕ್ಕಳು ಪೋಷಕರು ತಿಳಿಸಿದ್ದಾರೆ. ಹೀಗೆ 134 ಅಂಶಗಳನ್ನು ಒಳಗೊಂಡಿರತಕ್ಕಂಥ ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾವು ಸಾಮಾಜಿಕ ಪರಿಶೋಧನೆ ನಡೆಸಿದ್ದೇವೆ. ಅದರಲ್ಲಿ ಏನೇನು ಅಂಶಗಳು ಬಂದಿದೆ, ಉತ್ತಮ ಅಂಶಗಳಿರ್ಬೋದು, ಲೋಪದೋಷಗಳಿರ್ಬೋದು, ಬಂದಿರತಕ್ಕಂಥ ಯಥಾವತ್ ನೈಜವಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾವು ವರದಿಯಲ್ಲಿ ಸೇರಿಸಿ ಆ ಎಲ್ಲ ವರದಿಯ ಅಂಶಗಳನ್ನು ಸಭೆಯಲ್ಲಿ ಮಂಡಿಸಿದ್ದೇನೆ. ನಮ್ಮ ಗಮನಕ್ಕೆ ಬಾರದೇ ಇರತಕ್ಕಂಥ ಏನಾದರೂ ಅಂಶಗಳಿದ್ದರೆ ತಾವು ಸಹ ಗ್ರಾಮ ಸಭೆಯಲ್ಲಿ ಚರ್ಚೆ ಮೂಲಕ ತಿಳಿಸಿದಲ್ಲಿ ಅವುಗಳ ಎಲ್ಲ ಅಂಶಗಳನ್ನು ಒಂದು ವರದಿಯಲ್ಲಿ ಸೇರಿಸಿ ಸರ್ಕಾರದ ಗಮನಕ್ಕೆ ತರ್ತೇವೆ ಅಂತ ತಿಳಿಸ್ತಾ ಈ ಎಲ್ಲ ಅಂಶಗಳು ತಿಳಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು.
3 ದಿನಗಳ ಕಾಲ ಸುದೀರ್ಘ ಪರಿಶೀಲನೆಯನ್ನು ನಡೆಸಿ ನೈಜ ಚಿತ್ರಣವನ್ನು ವರದಿಯ ಮೂಲಕವಾಗಿ ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸತಕ್ಕಂಥ ಶ್ರೀ ದೇವೇಂದ್ರಪ್ಪ ಸಂಪನ್ಮೂಲ ಸಾಮಾಜಿಕ ಪರಿಷತ್ ಇವರಿಗೆ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದ. ಈಗ ಮಂಡಿಸಿರುವ ವರದಿಯನ್ನು ಆಧರಿಸಿ ಪೋಷಕರು ಮತ್ತು ಸಾರ್ವಜನಿಕರಿಂದ ವರದಿಯ ಮೇಲಿನ ಚರ್ಚೆ ನಡೆಯಲಿದೆ. ತಾವು ಯಾವುದೇ ಈಗಾಗಲೇ ಶ್ರೀ ದೇವೇಂದ್ರಪ್ಪ ಸರ್ ಹೇಳಿದಾಗೆ ಯಾವುದೇ ಲೋಪದೋಷಗಳ ಬಗ್ಗೆ ಅದು ವರದಿಯಲ್ಲಿ ಪ್ರಸ್ತುತಪಡಿಸಿರ್ತಕ್ಕಂಥ ವಿಚಾರಗಳ ಬಗ್ಗೆ ಸಾರ್ವಜನಿಕರು ಪೋಷಕರು ಮುಕ್ತವಾಗಿ ಚರ್ಚೆಯನ್ನು ಮಾಡಬೇಕು. ಚರ್ಚೆ ಮಾಡಬೇಕು. ಮಕ್ಕಳೇನಾದ್ರು ಇದ್ರೆ ನೀವು ಇವಾಗೇನು 134 ಅಂಶ ಹೇಳಿದ್ರು ಇದುವರೆಗೂ ಅದೇ ಮಂಡಳಿರ್ತಕ್ಕಲ್ಲ. ಅದರಲ್ಲಿ ಯಾವುದಾದ್ರೂ ನಾವು ಈ ಸ್ಕೂಲಲ್ಲಿ ಮಾಡಿಲ್ಲ ಅಥವಾ ಮಾಡಿದಾರ ಏನಾದ್ರು ಕಂಡು ಬಂದರೆ ಆ ವಿಷಯಗಳಲ್ಲಿ ಮುಕ್ತವಾಗಿ ನೀವೆಲ್ಲ ಚರ್ಚೆ ಮಾಡ್ಬೋದು. ನೀವೆಲ್ಲ ಸುಮ್ಮನಿರೋದಂದ್ರೆ ಎಲ್ಲ ಸರಿಯಾಗಿ ಮಾಡಿದ್ದಾರೆ ಅಂತ. ಮತ್ತು ದಾಖಲಾತಿ ಯಾಕೆ ಹೆಚ್ಚಾಗ್ತಾ ಇದೆ, ವರ್ಷ ಯಾಕೆ ಕಡಿಮೆ ಆಗ್ತಾ ಇದೆ? ಈ ಎಲ್ಲ ವಿಷಯಗಳು ಇದ್ದಾಗ ದಾಖಲಾತಿ ಇನ್ನೂ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಬಾರ್ದು. ಇಷ್ಟೆಲ್ಲ ಸುಸಜ್ಜಿತವಾದ ಸ್ಕೂಲ್ ಇದ್ದಲ್ಲಿ ಮಕ್ಕಳನ್ನ ಯಾಕೆ ನಿಮ್ಮ ಪೇರೆಂಟ್ಸ್ ಎಲ್ಲ ಬೇರೆ ಕಡೆ ಯಾಕೆ ಕಳಿಸ್ಬೇಕು? ಇದೇ ಸ್ಕೂಲಿಗೆ ಕಳಿಸ್ಬೋದಲ್ಲ. ಮುಂದಿನ ವರ್ಷದಿಂದ ಈ ಕ್ರಮ ಮಾಡಿದ್ವಿ ಅಂತ ಹೇಳಿ ನನ್ನ ಮನವಿ. ಇಂಥ ಗೌರ್ಮೆಂಟ್ ಸ್ಕೂಲ್ಗಳು ಇನ್ನೂ ಹೆಚ್ಚೆಚ್ಚು ಬೆಳೆಯಬೇಕು, ಉಳಿಬೇಕು ಅನ್ನೋ ಅಭಿಪ್ರಾಯ. ಅದಕ್ಕೋಸ್ಕರ ಈ ಎಲ್ಲ ಅಡಿಗಳನ್ನು ಮಾಡ್ತಿರ್ತಾರೆ, ಈ ಎಲ್ಲ ವರದಿಗಳನ್ನು ಹೋಗ್ತಾರೆ. ಇಂಥ ಒಳ್ಳೆ ಸ್ಕೂಲ್ ಇಟ್ಕೊಂಡು ಬೇರೆ ಎಲ್ಲ ಹೊಸಕ್ಕೆ ನಿಮ್ಮ ಮಕ್ಕಳು ಇಲ್ಲೇ ಕಣ್ಣಿಗೆ ಇರಬೇಕು ಅನ್ನೋದು ಈ ಅಭಿಪ್ರಾಯಗಳು. ಆದ್ದರಿಂದ ಎಲ್ಲರೂ ಮುಂದಿನ ವರ್ಷದಿಂದ ಇನ್ನೂ ಹೆಚ್ಚು ಬೆಳೆಯೋ ಹಾಗೆ ಕ್ರಮ ತಗೊಳ್ಳಿ. ನೀವು ಪೇರೆಂಟ್ಸ್ ಆದವರು ಇದೇ ಸ್ಕೂಲಲ್ಲೇ ರೆಫರ್ ಮಾಡ್ತಾ ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಇಲ್ಲೇ ಕಳಿಸೋ ಪ್ರಯತ್ನ ಮಾಡಿ. ಅದರಿಂದ ನಾವು ಈ ವರದಿಯನ್ನು ತಗೊಂಡಿದ್ದೇವೆ. ಆ ಕಡೆಯಿಂದ ಒಂದು ಬಸ್ ಬರ್ತಾ ಇತ್ತು ಮೊದಲು, ಪ್ರೈವೇಟ್ ಎಂಪ್ಲಾಯ್ ಹೋಗಿ ನಗರಕ್ಕೆ ಬಸ್ ಬರ್ತಾ ಇತ್ತು ಬೆಳಿಗ್ಗೆ. ಈಗ ಬಸ್ಸೇ ನಿಂತ್ಕೋಗಿದೆ, ಖಾಸಗಿ ಬಸ್ ನಿಲ್ಲಿಸ್ಬಿಟ್ಟಿದ್ದಾರೆ. ಆದ್ದರಿಂದ ಬೆಳಗ್ಗೆ 12 ಗಂಟೆ ನಂತರ ತಾಲೂಕು ಕೇಂದ್ರದಲ್ಲಿ ಬಸ್ಸೇ ಇಲ್ಲ. ಆ ಕಡೆಯಿಂದ ಮುಂಬೈಯಿಂದ ಮಕ್ಕಳು ಬರ್ತಿದ್ರು, ನಾವು ಅಲ್ಲಿಗೆ ಇವಾಗ ಬರ್ತಾ ಇಲ್ಲ. ಸಂಜೆಗೂ ಅದೇ ತೊಂದರೆ ಆಗ್ತದೆ. ಸಂಜೆ ಬಿಟ್ಟರೆ ಆನಂತರ ಹುಡುಗರು ಇನ್ನು ನಡ್ಕ ಹೋಗೋದು ಏನೋ ಆಗ್ತಾರೆ. ಅದೇ ಮತ್ತೆ ದಿನ ಕಾಯ್ತಾ ಇರೋಕ್ಕಾಗಲ್ಲ ಅಂತ ಹಂಗೆ ಕಳಿಸ್ತಾರೆ. ಬಸ್ ಬರುತ್ತೆ ನಾವು ಫೋನ್ ಹೌದು. ಈಗ ನೋಡಿ, ನಾವು ಈಗ ಎಸ್ಎಲ್ಸಿ ಮಕ್ಕಳಿಗೆ ಕ್ಲಾಸ್ ಶುರು ಮಾಡ್ತೀವಿ. ಈಗ ನಾರ್ಮಲ್ ಕ್ಲಾಸ್ ನಲ್ಲೇ ಆ ಮಕ್ಕಳನ್ನ 4 ಗಂಟೆ 6 ಗಂಟೆ ಮುಂಚೆ ಬಿಡೋದು, ಆ ಕಡೆ ಹೋಗೋ ಮಕ್ಕಳು. ಈಗ ಎಕ್ಸ್ಟ್ರಾ ಕ್ಲಾಸ್ ಮಕ್ಕಳಿಗೆ ಸಿಗೋದೇ ಇಲ್ಲ. ಆ ಮಕ್ಕಳನ್ನು ಕುತ್ಕೊಂಡ್ರು ಅಂದ್ರೆ ಕರ್ಕೊಂಡು ಹೋಗೋದಕ್ಕೂ ಬಿಡೋದಕ್ಕೂ ಬರೋದಕ್ಕೂ ಪೇರೆಂಟ್ಸ್ ಅನಿವಾರ್ಯ. ಆಮೇಲೆ ಸ್ವಲ್ಪ ದಿನ ಬಿಟ್ಟರು ನಮ್ಮ ಕಲೆಕ್ಷನ್ ಹೋಗೋಣಕ್ಕೆ ಅಂತ ಹೇಳಿದ್ರೆ ನಾವು ಕೊಟ್ಟಿ ಮಾಡಿದ್ರೆ ಮೀಟಿಂಗ್ ಮಾಡಿ ಅದೇ ಬಸ್ ಇದು ವಾರ ಆಗ್ತೇನೆ, ವಾರ 15 ದಿನ ಆಗ್ತದೆ. ಖಾಸಗಿ ಬಸ್ ಆಗೋದೇ ಇಲ್ಲ. ಈಗ ಒಂದು KSRTC ಬಸ್ ಬಿಡಬೇಕು, ನಾವು ಕೂಡ ಮಾಡಿದ್ದೇವೆ. DC ಇಂದಲೂ ಕೂಡ ಮಿನಿಸ್ಟರ್ಗೂ ಹೋಗಿ ನೋಡಿ ಸರ್ಕಾರಿ ಸಮಯಕ್ಕೆ ಸರಿಯಾಗಿ ಬಿಡಬೇಕು. ಹೌದು.
ಆದ್ರೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಈಗ ಸುಮ್ಮನೆ ನಮ್ಮ ಹೆಂಗಸರಿಗೆ ಮಾತ್ರ ಗೌರ್ಮೆಂಟ್ ಬಸ್, ಶಾಲೆ ಮಕ್ಕಳಿಗೆ ಮಾತ್ರ ಬಸ್ ಇದೆ. ಸರ್ಕಾರ ಹಾಗೆ ಆಗ್ತದೆ. ಈಗ ನ್ಯಾಯ ಇದೆ, 7ನೇ ತರಗತಿ ನಾನು 7 ಮಕ್ಕಳಿದ್ದಾರೆ, ಎಲ್ಲರೂ ಇಲ್ಲಿ ಬರ್ಲಿಕ್ಕೆ ಇಂಟ್ರೆಸ್ಟ್. ಬಸ್ಸಿನ ವ್ಯವಸ್ಥೆ ಅವರಿಗೆ ಹತ್ರ, ಈಗಿಂತ ಡಬಲ್ ದೂರ ಅವರಿಗೆ ಕೊಂಡು ಅಲ್ಲಿ ಹೋಗ್ತಾರೆ. ಇಲ್ಲ ಮಾಮೂಲಿಗಳು ಅಂದ್ರೆ ಖಾಸಗಿ ಬಸ್ ಅದೇ ಮನೆ ಮನೆಗಳಲ್ಲಿ ಹೋಗ್ತದೆ. ಇಲ್ಲಿವರೆಗೆ ಪೋಷಕರು ಮತ್ತು ಸಾರ್ವಜನಿಕರಿಂದ ವರದಿಯ ಮೇಲಿನ ಚರ್ಚೆಯನ್ನು ನಡೆಸಲಾಗುತ್ತೆ. ಈಗ SDMC ಸದಸ್ಯರು ಯಾರಾದರೂ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಅನಂತರದಲ್ಲಿ SDMC ಅಧ್ಯಕ್ಷರು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ SDMC ಸದಸ್ಯರು ಯಾರಾದರೂ ವರದಿಯ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದರೆ ದಯಮಾಡಿ ಚರ್ಚೆಯನ್ನು ಮಾಡಿ. ಈಗ ಗೌರವಾನ್ವಿತ SDMC ಅಧ್ಯಕ್ಷರಾದಂತಹ ಶ್ರೀ ಗಣೇಶ್ ಅವರು ವರದಿಯನ್ನು ಕುರಿತಂತೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಂಶೋಧಿತ ಲೆಕ್ಕ ಪರಿಶೋಧನೆಯ ವರದಿಯ ಗ್ರಾಮ ಸಭೆಯ ಅಧ್ಯಕ್ಷರು ಹಾಗೆ ನೋಡಲ್ ಅಧಿಕಾರಿಗಳಾಗಿ ನಾಗೇಶ್ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ನಿಗಮ ಹಾಗೆ ಈಗ ನೋಡಲ್ ಅಧಿಕಾರಿಗಳು ನಮ್ಮ ಶಾಲೆಯ ಶಿಕ್ಷಕರು. ನಾವು ಈ ಗ್ರಾಮ ಸಭೆ ಅಂದರೆ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ವರದಿ ಅಂದರೆ ಮೊನ್ನೆ ನಾವು ಬಂದಿದ್ದು ದೇವೇಂದ್ರ ನೋಡಲ್ ಅಧಿಕಾರಿಗಳಾದ ನಮ್ಮೂರ ದೇವೇಂದ್ರ ಬಾಯಿಗೆ ಬಂದಿದ್ದೆ. ಅವರು ಬಂದು ನಮ್ಮ ಶಾಲೆಯ ಎಲ್ಲ ವ್ಯವಸ್ಥೆಗಳ ಬಗ್ಗೆ ನೋಡಿದ್ರು. ಎಲ್ಲ ನೋಡಿದಾಗ ಶೌಚಾಲಯ ನೋಡಿದಲ್ಲಿ ಅವರಿಗೆ ಬೇಜಾರಾಗಿದೆ. ಅದರ ಬಗ್ಗೆ ಒಂದು ಮೇಲ್ಮಟ್ಟದಲ್ಲಿ ನಮಗೆ ಒಳ್ಳೆಯ ಒಂದು ಈಗ ಹೇಳ್ತಾರೆ. ಹಾಗೆ ಮತ್ತೆ ಕಸ ಇದೆ ಇಲ್ಲಿ ಪಂಚಾಯಿತಿಯನ್ನು ಕಸದಾಗಿರೋ ಬರ್ತದೆ ನಮಗೂ ಗ್ರಾಮ ಪಂಚಾಯಿತಿ ಅಲ್ಲ. ಇವಾಗ ನಮ್ಮ ಶಾಲೆಗೆ ಒಂದು ಅವಕಾಶ ಕೊಡಿಸಿ ನೀವು ಪಂಚಾಯತ್ ಮೀಟಿಂಗ್ ಅಲ್ಲ ಕಸ ಗಾಡಿ ಹೆಂಗೂ ವಾರದಲ್ಲಿ ಎಷ್ಟು ಜನ ಬರುತ್ತೆ ಅದನ್ನು ನಮ್ಮ ಶಾಲೆಗೆ ಅವ್ರ ಮಕ್ಕಳು ಎಲ್ಲೆಲ್ಲೋ ಅಂದಿದ್ದಾರೆ ಕಸಗಳನ್ನು. ಅದಕ್ಕೂ ಒಂದು ಅವಕಾಶ ಕೊಡಿಸಿ ಇಂತ ಅಂತ ಹೇಳ್ತಾರೆ. ಹಂಗೆ ಇನ್ನು ಮುಂದೆ ಮತ್ತೆ ಎಲ್ಲರಿಗೂ ಹೇಳ್ಬೇಕು, ನಮ್ಮ ಪೋಷಕರು ಈಗಾಗಲೇ ಎಲ್ಲರೂ ಬಂದಿದ್ದಾರೆ. ಇನ್ನು ಮುಂದಿನ ದಿನದಲ್ಲಿ ನಮ್ಮ ಪೋಷಕರು ಹೆಚ್ಚಾಗಿ ಇಂಥ ಸಭೆಗಳಿಗೆ ಬಂದು ನಿಮ್ಮ ಮಾಹಿತಿಗಳನ್ನು ಹೇಳಿ ನಿಮ್ಮ ಮಕ್ಕಳ ಸಮಸ್ಯೆಗಳನ್ನು ಹೇಳ್ತಾರೆ ಅಂತ ಹೇಳ್ತಾ ಇಷ್ಟು ಹೇಳಲು ಅವಕಾಶ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ವರದಿಯ ಮೇಲೆ ಚರ್ಚೆಯನ್ನು ನಡೆಸಿ ಅವರಿಗೆ ಸಂಪೂರ್ಣವಾದ ಸಹಕಾರವನ್ನು ನೀಡಿ ಶಾಲೆಯ ಅಭಿವೃದ್ಧಿಯನ್ನು ಮತ್ತಷ್ಟು ಉತ್ತುಂಗವರೆಗೆ ಕೊಂಡೊಯ್ಯುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಶಾಲೆಯ SDMC ಅಧ್ಯಕ್ಷರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಶ್ರೀ ಆದರ್ಶ ಹೆರಟೆ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಗ್ರಾಮ ಪಂಚಾಯತ್ ಕಂಡದವರು ಇವರನ್ನ ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇನೆ.
ಈಗ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರ ಅಭಿಪ್ರಾಯ ಇದೆ. ಮೊದಲನೇದಾಗಿ ಈ ತಾನೇ ಆಗಮಿಸಿರ್ತಕ್ಕಂತಹ ಶ್ರೀ ಆದರ್ಶ ಅವರನ್ನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ವರದಿ ಮಂಡನೆ ಆಗಿದೆ. ಎಲ್ಲವೂ ನೆಗೆಟಿವ್ ಯಾವುದು ಬರಲಿಲ್ಲ, ಎಲ್ಲ ಒಳ್ಳೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. 2 ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ಶೌಚಾಲಯ ಸಾಧಾರಣ ದರ್ಜೆ ಇದೆ ಅನ್ನೋದು ಇದೆ. ಅವೆರಡು ಮಾಡಬೇಕು ಅದರಂತೆ ಎಲ್ಲವೂ ಕೂಡ ಪಾಸಿಟಿವ್ ಅಂಶಗಳನ್ನು ಗಮನಿಸಿದ್ದಾರೆ. ಅನುದಾನಗಳಾಗಲಿ ಮತ್ತು ಖರ್ಚು ಅದರಲ್ಲಿ ಯಾವುದೂ ಕೂಡ ಬಂದಿಲ್ಲ. ಇದು ತೊಂದರೆ. ಮತ್ತು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿದೆ ಅದಕ್ಕೆ ಈಗ ಚರ್ಚೆಯಲ್ಲಿ ಇದ್ದಾಗ ಬಸ್ಸಿನ ವ್ಯವಸ್ಥೆ ಇದೆ, ಒಂದು ದೊಡ್ಡ ಕಾರಣವನ್ನು ನಾವು ಗುಣಮಟ್ಟದ ಕೊರತೆಯಾಗಿ ಶಾಲೆಯಲ್ಲಿ ಕಡಿಮೆ ಆಗಲಿಲ್ಲ. ಸೌಲಭ್ಯಗಳ ಬಸ್ಸಿನ ಕೊರತೆಯಿಂದ ಆಗಿದೆ ಅನ್ನೋದು ಬಂದಿದೆ. ಇದು ಇದುವರೆಗಾದಂಥ ಮಾಹಿತಿ. ನಾವು ಒಂದು ಸರಿ ಸರ್ ಇಲ್ಲ ಸಭೆಯಲ್ಲಿ ಮುಂದಾಗಿ ಎಲ್ಲ ಸಭೆ ಕಟ್ತೀನಿ ಮಾಸ್ಟರ್ ಪಾಪ 11 ಗಂಟೆಗೆ ಬರೋಕೆ ಹೇಳಿದ್ರು. ನನಗೆ ಈ ಮಧ್ಯದಲ್ಲಿ ಬಂದು ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ಗೊತ್ತಿರ್ತಿಲ್ಲ. ಸಾಕಷ್ಟು ಚರ್ಚೆಗಳಾಗಿದ್ವೆ. ಅದೇನೇ ಇಲ್ಲಿ ವೇದಿಕೆ ಬಂದಿರುವ ಸಮಾರಂಭದ ಅಧ್ಯಕ್ಷರೇ, ರೆಸಿಡೆನ್ಸಿ ಅಧ್ಯಕ್ಷರಾದ ಗಣೇಶ್ ಅವರೇ, ಮುಖ್ಯೋಪಾಧ್ಯಾಯರಾದಂಥ ತಿಮ್ಮಪ್ಪ ಸಾಗರ್ ಅವರೇ, ಈ ಭಾಗದ ಸದಸ್ಯರು ಮತ್ತು ಪಂಚಾಯತ್ ಉಪಾಧ್ಯಕ್ಷರಾದಂಥ ಸೀತಾರಾಮನ್ ಅವರೇ, ನಾಗೇಶ್ ಸರ್ ಅವರೇ, ದೇವೇಂದ್ರಣ್ಣ ಅವರೇ, ಹೌದು ಇವತ್ತು ಸಭೆಗೆ ಅವರೇ ಅಧ್ಯಕ್ಷರಾದ ಬಸಮ್ಮನವರೇ, ಹಾಗೆ ವಿನೋದ್ ಸರ್ ಅವರೇ, ಬಂದಿರುವ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ಎಲ್ಲ ಪೋಷಕ ಮಿತ್ರರೇ ಹಾಗೂ ಮಕ್ಕಳೇ, ನಂತರ ಶಾಲಾ ಸಿಬ್ಬಂದಿಗಳೇ, ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿದೆ. ನಾವು ನಮ್ದು ಇವತ್ತು ಅಧಿಕಾರ ಇನ್ನೊಂದು 15 ದಿನ ಇದೆ. ನಮ್ಮ ಅವಧಿ ಮುಗಿತದೆ ಫೆಬ್ರವರಿ 12. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಶಾಲೆ ಜೊತೆ ನಾವು ಇರ್ತೀವಿ. ನಾವು ಅಳಿಬಹುದು, ನೀವು ಅಳಿಬಹುದು, ನಮ್ಮ ಎಲುಬುಗಳ ಮೇಲೆ ಮೂಡುವುದು ನವಭಾರತದಲ್ಲಿ ಇಲ್ಲೇ. ನಾವು ಇಲ್ಲಿ ಪಂಚಾಯತಿ ಸದಸ್ಯರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಮುಂದಿನ ದಿನಗಳಲ್ಲಿ ಅಥವಾ ಇನ್ಯಾವುದೇ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಂತಕ್ಕೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಹೋಗ್ಬೋದು. ಆದ್ರೆ ಆಗದೇನೆ ಇರ್ಬೋದು. ಆದ್ರೆ ಈ ಶಾಲೆಯ ಅಭಿವೃದ್ಧಿಗೆ ಸದಾ 24 ಗಂಟೆನೂ ನಿಮ್ ಜೊತೆ ಇರ್ತೀನಿ ಅಂತ ವಿಶ್ವಾಸ ಮಾತನಾಡ್ತೇನೆ. ಆಮೇಲೆ ಇದಕ್ಕೆ ಈಗಾಗಲೇ ಹೇಳಿದರೆ ಬಸ್ಸಿನ ಕೊರತೆ ಅಂತೇಳಿ ನಮ್ಮ ತಿಮ್ಮಪ್ಪ ಸಾರ್ ತುಂಬಾ ಇಂಪ್ರೆಸ್ ನಾನು. ಮತ್ತೆ ಅವ್ರು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಆ ತಿಮ್ಮಪ್ಪ ಸಾರ್ ನೇತೃತ್ವದಲ್ಲಿ ಹೊರಟ್ರೆ ಅದರಲ್ಲೂ ಕೂಡ ನಾವು ಖಂಡಿತವಾಗಿ ಅಷ್ಟೇ ಕಾಣ್ತೀವಿ. ನಮ್ಗೆ ಹೆಚ್ಚು ಕಡಿಮೆ ಒಂದು ಯಾವ್ಯಾವ ಭಾಗದಿಂದ ಒಂದು ಗೌರ್ಮೆಂಟ್ ಬಸ್ ಬೆಳಿಗ್ಗೆ ಒಂದು 9 ಗಂಟೆಗೆ ಏನಾದ್ರು ಪ್ರಯತ್ನ ಮಾಡಿದ್ರೆ ಒಂದಷ್ಟು ಸ್ಟ್ರೆಂತ್ ಅಂತೂ 100% ಆಗುತ್ತೆ. ವೇದಿಕೆ ಮೇಲೆ ಗಣ್ಯರಿದ್ದಾರೆ, ಮತ್ತೆ ಇಲಾಖೆಯಿಂದ ಬಂದಿದ್ದಾರೆ. ಇಲ್ಲೊಂದು ಹಾಸ್ಟೆಲ್ ಕೊಟ್ಟರೆ ಬಹುಶಃ ಒಂದು ಹಾಸ್ಟೆಲ್ ಆದ್ರೆ ಒಂದು ದಯಾನಂದ DC ಇದ್ದಾಗ ಒಂದು ಆರ್ಡರ್ ಆಗಿತ್ತು, ಇಲ್ಲಿದೆ ಹಾಸ್ಟೆಲ್ ಕೊಡ್ತೀವಿ ಅಂತೇಳಿ. ಅದೇನಾಗಿ ಒಂದು ಹಾಸ್ಟೆಲ್ ಆಗಿದೆ ಬಹುಶಃ ಇನ್ನಷ್ಟು ಸ್ಟ್ರೆಂತ್ ಆಗುತ್ತೆ. ಇವತ್ತು ಯಡೂರಿನಲ್ಲಿ ಸ್ಟ್ರೆಂತ್ ಇರೋ ಕಾರಣ ಅಲ್ಲೊಂದು ಹಾಸ್ಟೆಲ್ ಆಗಿರೋದ್ರಿಂದ ಸ್ಟ್ರೆಂತ್ ಇದೆ. ಇವತ್ತು ಸುಮಾರು ಈಗ ಕಬ್ಲೆ ಸ್ಕೂಲ್ ಮಕ್ಕಳೇ ಸುಮಾರು 30-40 ಜನ ಭದ್ರಾವತಿ, ಹೊರ ಜಿಲ್ಲೆಯವರು, ದಾವಣಗೆರೆ, ಹೊರ ಜಿಲ್ಲೆಯವರು. ಬಹುಶಃ ಇಲ್ಲಿ ಹಾಸ್ಟೆಲ್ ಆದ್ರೆ ಆ ಮಕ್ಕಳು ಕೂಡ ಇಲ್ಲಿ ಬರುವಂತ ಸಾಧ್ಯತೆಗಳು ಇದೆ. ಹಾಗಾಗಿ ಹಾಸ್ಟೆಲ್ ತರುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ಮತ್ತೆ ಗುಣಮಟ್ಟದ ಶಿಕ್ಷಣ ಇದೆ ಇಲ್ಲಿ. ಅದರಲ್ಲಿ ಈ ಬಾರಿ ನಮ್ಮ ತಿಮ್ಮಪ್ಪ ಸಾರ್ ಹೆಚ್ಚಿನ ಪ್ರಯತ್ನದಿಂದ ಆಂಗ್ಲ ಮಾಧ್ಯಮ ಬಂದಿದೆ. ಮತ್ತೆ ನುರಿತ ಶಿಕ್ಷಕರಿದ್ದಾರೆ, ಭವ್ಯ ಟೀಚರ್ ಆಗಿರ್ಬೋದು, ನಮ್ಮ ಲಿಂಗನ್ ಸಾರ್ ಆಗಿರ್ಬೋದು, ಪ್ರಕಾಶ್ ವಾಗದ ಆಗಿರ್ಬೋದು, ಇತ್ತೀಚೆಗೆ ಬಂದ ಹಿಂದಿ ಟೀಚರ್ ಆಗಿರ್ಬೋದು, ಗಣಿತ ಶಿಕ್ಷಕಿಯಾಗಿರ್ಬೋದು, ಆಮೇಲೆ ನಮ್ಮ ವಿಜ್ಞಾನ ಶಿಕ್ಷಕರಾದ ವಿನೋದ್ ಮಾಸ್ಟರ್ ಆಗಿರ್ಬೋದು, ಪ್ರಕಾಶ್ ವಾಗದ ಸರ್ ಆಗಿರ್ಬೋದು, ಎಲ್ಲ ನುರಿತ ಶಿಕ್ಷಕರಿದ್ದಾರೆ, ತುಂಬಾ ನುರಿತ ಶಿಕ್ಷಕರಿದ್ದಾರೆ. ಬಹುಶಃ ಈ ಸ್ಕೂಲಿಗೆ ನಿಮ್ಮ ಮಕ್ಕಳನ್ನು ಕಳಿಸೋದು ನೀವು ಪುಣ್ಯ ಮಾಡಿರ್ಬೇಕು. ಎಲ್ಲೂ ಕೂಡ ಇಷ್ಟೊಂದು ಕೇರ್ ಇರ್ತಕ್ಕಂಥ ಸರ್ಕಾರಿ ಶಾಲೆ ಶಿಕ್ಷಕರಿಗೆ ನಾನು ನೋಡಿದ್ದೀನಿ, ಬಹಳಷ್ಟು ಕಡೆ ಗಮನಿಸಿದ್ದೀನಿ, ಎಲ್ಲೂ ಇಲ್ಲ. ಇವರು ಯಾವ ಟೈಪ್ ಮಾಡ್ತಾರೆ ಅಂದ್ರೆ, ಹೋದ ವರ್ಷ ಅಂತೂ ನೀವು ರಾತ್ರಿ 10 ಗಂಟೆ ತನಕ ಪೇರೆಂಟ್ಸ್ ಬರೋಕ್ಕೆ ಇಲ್ಲೇ ಟ್ಯೂಷನ್ ಮಾಡ್ತಾ ಇದ್ರು. ಆಮೇಲೆ ಮಕ್ಕಳು ಓದ್ತಾರೆ ಇಲ್ಲ ಅಂತೇಳಿ ಗೊತ್ತಿದೆ, ಬೈಕ್ ತಗೊಂಡು ಅವ್ರ ಮನೆಗೆ ರಜೆ ದಿನಗಳಲ್ಲಿ ಹೋಗಿ ಭೇಟಿ ಕೊಟ್ಟು ಅವ್ರ ಒಂದು ಚಟುವಟಿಕೆಗಳನ್ನ ಗಮನಿಸ್ತಿದ್ರು. ಇವತ್ತು ಯಾರು ಮಾಡ್ತಾರೆ ಹೇಳಿ?
ನಾವೆಲ್ಲ ಮುಂದಿನ ನಮ್ಮ ಸ್ವಂತ ನಮ್ಮ ಮಕ್ಕಳನ್ನ ಎಷ್ಟು ಅಷ್ಟು ಮಾಡ್ಕೊಂಡು ಬಿಟ್ರೆ ಬೇರೆ ಮಕ್ಕಳಿಗಾಗಿ ನಾವೇ ನೋಡ್ತೀವಿ. ಆದ್ರೆ ಇವ್ರಿಗೆ ಈ ಸ್ಕೂಲ್ ಅಲ್ಲ ಅಂದ್ರೆ ಬೇರೆ ಸ್ಕೂಲು, ಅವ್ರಿಗೆ ಬರೋ ಸಂಬಳ ಅಂತೂ ಏನ್ ಕಡಿಮೆ ಆಗಲ್ಲ. ಹಾಗಾಗಿ ಯಾರು ಕೂಡ ಈ ಊರಿನ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದಾರೆ. ನಮ್ಗೆ ಬೇಜಾರಾಗತ್ತಂದ್ರೆ ನಾನು ಕೂಡ ಇವತ್ತು ಲೇಟ್ ಆಗಿ ಬಂದಿದ್ದೀನಿ. ಒಂದ್ ಸ್ವಲ್ಪ ಉತ್ಸಾಹ ಕಡಿಮೆ ಸರ್ಕಾರಿ ಶಾಲೆಗಳ ಬಗ್ಗೆ ಬರೋದು ಇದು ಮಾಡೋದು ಬಾಯಲ್ಲಿ ಹೇಳ್ತೀವಿ ಬಿಟ್ರೆ ಅನೇಕರು ಬರ್ತಾನೆ ಇಲ್ಲ. ಹಿಂದೆ ಒಂದು ದೀಪ್ತಿವಕ ಸಂಘ ಇತ್ತಂತ, ನಾವು ಕೂಡ ಆ ಸಂಘದಲ್ಲಿದ್ದೀವಿ. ಆ ಸಂಘವ್ರು ಮಾತ್ರ ಬಂದು ಈ ಶಾಲೆ ಕಾರ್ಯಕ್ರಮಗಳಿಗೆ ಹಾಜರಾಗ್ತಿದ್ದಾವ್ ಬಿಟ್ರೆ ಗ್ರಾಮಸ್ಥರು ಬರ್ತಾನೆ ಇಲ್ಲ. ಮುಂದಿನ ದಿನಗಳಲ್ಲಿ ನೀವು ಪೋಷಕರು ಹೆಚ್ಚಿನ ಈ ಸ್ಕೂಲಿಗೆ ಸ್ವಲ್ಪ ಸಮಯ ಕೊಡಿ, ನಿಮ್ಮ ಮಕ್ಕಳಿಗೆ ಸಮಯ ಕೊಡಿ. ನೀವು ಬೇರೆ ಸ್ಕೂಲಿಗೆ ಅಂತಲ್ಲ, ನಿಮ್ಮ ಮಕ್ಕಳಿಗೆ ಸಮಯ ಕೊಡಿ. ನಿಮ್ಮ ಮಕ್ಕಳಿಗೆ ಏನು ಚಟುವಟಿಕೆ ಮಾಡ್ತಾರಲ್ಲ ಯೋಚನೆ ಮಾಡಿ. ಇವತ್ತಿನ ದಿನಗಳಲ್ಲಿ ಬರ್ತಾ 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 ಈ ಒಂದು ಶೋಷಿತ ವರ್ಗ ಇವತ್ತು ಸಮಾಜದಲ್ಲಿ ನಾವು ಹೇಳ್ಬೋದು, ನಿನ್ನೆ ನಮಗೆ ರಿಪಬ್ಲಿಕ್ ಡೇ ಆಯ್ತು, ಸಮಾನತೆ ಭ್ರಾತೃತ್ವವನ್ನು ತಂದುಕೊಟ್ಟು ಅಂಬೇಡ್ಕರ್ ಅಂತ ನಾವು ಭಾಷಣದಲ್ಲಿ ಹೇಳ್ಬೋದು. ಬಟ್ ಎಲ್ಲೂ ಸಮಾನತೆ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಬಡವನಾಗ್ತಿದ್ದಾನೆ, ದಲಿತನಾಗ್ತಿದ್ದಾನೆ, ಶೋಷಿತನಾಗ್ತಾನೆ, ಶ್ರೀಮಂತ ಆಗ್ತಾನೆ ಹೋಗ್ತಾನೆ, ದುಡ್ಡು ಆಗ್ತಾ ಇದೆ. ರಾಜಕಾರಣಿಗಳ ಮಕ್ಕಳು ರಾಜಕಾರಣಿ ಆಗ್ತಿದ್ದಾರೆ. ಎಲ್ಲ ನಾವು ಸಣ್ಣ ಪುಟ್ಟ ಗ್ರಾಮ ಪಂಚಾಯತಿ ನಿಂತು ಗೆಲ್ಬಹುದು, ಅದು ಮುಂದಿನ ಹಂತದಲ್ಲಿ ಹೋಗ್ಬೇಕಂದ್ರೆ ಇವತ್ತು ದುಡ್ಡು ಬೇಕಾಗಿದೆ. ಹಾಗಾಗಿ ಇಲ್ಲಿ ಭವಿಷ್ಯದ ನಮ್ಮನ್ನು ಆಳುವ ನಮ್ಮ ಆಧಾರ ಸ್ತಂಭಗಳಿವೆ. ದಯಮಾಡಿ ನೀವು ರಾಜಕಾರಣಕ್ಕೂ ಬನ್ನಿ, ಬರಬೇಡ ಅಂತಲ್ಲ, ಆದ್ರೆ ನೀವು ಆರ್ಥಿಕವಾಗಿ ಸದೃಢರಾಗಿ ಬನ್ನಿ. ನಿಮ್ಮ ಮನೆಯ ಒಂದು ಏನಾಗಿದೆ ಪರಿಸ್ಥಿತಿಗಳನ್ನ ಯೋಚನೆ ಮಾಡಿ ಬನ್ನಿ. ನೀವು ರಾಜಕಾರಣಕ್ಕೆ ಬಂದು ನಾನು ಖಂಡಿತ ಹೇಳ್ತೇನೆ ಸರ್, ನಾನು 15 ವರ್ಷ ಆರ್ಥಿಕತೆಯಲ್ಲಿ ಹಿಂದೆ ಹೋದೆ. ನಾನು 5 ವರ್ಷ ಈ ಪುಕ್ಸಾಟ ಮಾಡೋಕೆ ಹೋಗಿ ನಾನು ಎಲ್ಲೋ ಇರ್ತಿದ್ದೆ. ಹಾಗಾಗಿ ನಮ್ಮ ಜೇಬನ್ನ ಖಾಲಿ ಮಾಡಿಕೊಂಡು ಬರುವಂತ ವ್ಯವಸ್ಥೆ ಇವತ್ತಿನ ರಾಜಕಾರಣಗಳಿಲ್ಲ. ಎಲ್ಲ ನನ್ನ ಮಕ್ಕಳಿಗೆ ಎಷ್ಟು ಬೇಕು, ನಮ್ಮ ಮೊಮ್ಮಕ್ಕಳಿಗೆ ಎಷ್ಟು ಬೇಕು ಅನ್ನೋ ದೊಡ್ಡ ಹಂತದಲ್ಲಿ ಕೆಲಸ ಮಾಡ್ತಾರೆ. ಎದುರುಗಡೆ ಮಾತ್ರ ಆ ಪಕ್ಷನ ಈ ಪಕ್ಷನ ಟೀಕೆ ಮಾಡ್ತಾರೆ, ಈ ಪಕ್ಷನ ಆ ಪಕ್ಷನ ಟೀಕೆ ಮಾಡ್ತಾರೆ. ಅವ್ರು ಕೊಟ್ಟಿದ್ದು ಸುಳ್ಳು, ಇವ್ರು ನಾವೇ ಕೊಟ್ಟಿದ್ದು ಅಂತಲೇ ಎದುರುಗಡೆ ಟೀಕೆ ಮಾಡ್ತಾರೆ. ಆದ್ರೆ ಒಳಗಡೆ ಎಲ್ಲರೂ ಒಂದಾಗಿ ಅವ್ರು ಎಷ್ಟು ಲೂಟಿ ಮಾಡ್ಬೇಕು ಅನ್ನೋದು ಯೋಚನೆ ಮಾಡಿ ಬೇನಾಮಿ ಆಸ್ತಿಗಳನ್ನು ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವೆಲ್ಲ ಸುಶಿಕ್ಷಿತ ಒಳ್ಳೆ ಶಿಕ್ಷಣ ಪಡೆದು ಮೊದಲು ಒಳ್ಳೆ ಉದ್ಯೋಗಕ್ಕೆ ಹೋಗಿ. ಖಂಡಿತವಾಗಿ ರಾಜಕಾರಣ ಬೇಡ. ನಿಮ್ಮ ಹತ್ರ ದುಡ್ಡಿದ್ರೆ ಖಂಡಿತವಾಗಿ ರಾಜಕಾರಣ ನಿಮ್ಮನ್ನು ಕರೀತದೆ. ದುಡ್ಡಿದ್ರೆ ನಿಮ್ಗೆ ಜಿಲ್ಲಾ ಪಂಚಾಯತಿ ಕೊಡ್ತದೆ, ತಾಲೂಕ್ ಪಂಚಾಯತಿ ಕೊಡ್ತದೆ, ನೀವು MLA ಆಗ್ಬೋದು. ನಿಮ್ಮ ಹತ್ರ ಮೊದಲು ಹಣ ಬೇಕು. ಹಣ ಇದ್ರೆ ಮಾತ್ರ ನಿಮ್ಮನ್ನ ರಾಜಕಾರಣಕ್ಕೆ ಆಗ್ಬಿಟ್ಟು ಬೇರೆ ಎಲ್ಲ ವ್ಯವಸ್ಥೆಗೂ ನೀವು ಹೋಗ್ತೀರಿ. ಹಾಗಾಗಿ ಚಂದವಾಗಿ ಓದಿ. ಇವತ್ತಿನ ಗ್ರಾಮ ಸಭೆಗಳು ನಡೆಯೋದು, ಇನ್ಯಾವ ಸಭೆಗಳು ನಡೆಯೋದು, ಅಥವಾ ಇನ್ಯಾವ ಕಾರ್ಯಕ್ರಮಗಳು ನಡೆಯೋದು ಎಲ್ಲ ಸರ್ಕಾರದ ಒಂದು ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಆಯೋಜನೆ ಮಾಡ್ತೀವಿ. ಆದ್ರೆ ನಮ್ಮ ಭವಿಷ್ಯ ನಾವೇ ಹುಟ್ಟಿಸ್ಬೇಕು. ಹಾಗೆ ನಿಮ್ಮ ಏನು ಎಜುಕೇಶನ್ ಚೆನ್ನಾಗಿ ಮಾಡಿ, ಗಮನ ಕೊಡಿ. ಈ ಟೈಮ್ ಹೋದ್ರೆ ಏನಾಗ್ತದೆ, ಯಾವುದು ನಾವು ಮತ್ತೆ ಪಡಿಬೋದು. ಆದ್ರೆ ಸಮಯ ಕಳೆದ್ರೆ ನಾವು ಪಡೆಯೋಕ್ಕಾಗಲ್ಲ. ಹಾಗಾಗಿ SSLC ಮಕ್ಕಳು ವಿಶೇಷವಾಗಿ ಸ್ವಲ್ಪ ಚೆನ್ನಾಗಿ ಓದಿರ್ತೀರಿ. ನಮ್ಗೆ 100 ಮಾರ್ಕ್ಸ್ ಅಂತ ತರ್ತಾ ಇರ್ತೀರಿ. ಅದ್ರ ಜೊತೆಗೆ ಒಂದಿಷ್ಟು ಜನ ಡಿಸ್ಟಿಂಕ್ಷನ್ ಹೋದ್ರೆ ನಿಮ್ಮ ಕೈಯಲ್ಲೂ ಇದೆ ಮುಂದಿನ ಸ್ಟ್ರೆಂತ್, ಬರೀ ಮಾಸ್ಟರ್ ಕೈಯಲ್ಲಿಲ್ಲ. ನೀವು ಯಾವ ತರ ಒಂದು ಅಂಕಗಳನ್ನು ಪಡೆಯುತ್ತೀವೋ ನಿಮ್ಮ ಆಧಾರದ ಮೇಲೆ ಈ 8ಗೆ ಅಡ್ಮಿಷನ್ ಆಗ್ತಾರೆ. ಹಾಗಾಗಿ ತುಂಬಾ ಚೆನ್ನಾಗಿ ಓದಿ, ಒಳ್ಳೆ ಶಾಲೆಗೆ, ನಿಮ್ಮ ಬರೀ ಶಾಲೆಗಲ್ಲ, ನಿಮ್ಮ ಹೆತ್ತವರಿಗೆ, ನಿಮ್ಮ ಬಂಧುಗಳಿಗೆ, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಒಂದು ಒಳ್ಳೆ ಹೆಸರನ್ನ ತನ್ನಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನೆಲ್ಲರೂ ದುಡ್ಡುಗಳನ್ನು ಜನ ಜಯಂತಿಗಳು. ಸಭೆಯಲ್ಲಿ ಶಾಲೆಯ ಬಗ್ಗೆ ಧನಾತ್ಮಕವಾಗಿ ಚಿಂತಿಸುತ್ತಾ ವಿದ್ಯಾರ್ಥಿಗಳು ಮತ್ತು ಪೋಷಕರ ಕರ್ತವ್ಯಗಳನ್ನು ಜಾಗೃತಗೊಳಿಸಿ ಶಾಲೆಯ ಹಿತಕ್ಕೋಸ್ಕರವಾಗಿ ನಾನು ಸದಾ ಸಿದ್ಧನಿದ್ದೇನೆ ಅನ್ನುವ ಆಶಯವನ್ನು ವ್ಯಕ್ತಪಡಿಸತಕ್ಕಂಥ ಶ್ರೀ ಆದರ್ಶ ಹೆರಡೆ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಶಾಲಾ ಸಹ ಶಿಕ್ಷಕರಿಂದ ವರದಿಯ ಮೇಲಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕಿದೆ. ಹಿರಿಯ ಶಿಕ್ಷಕರಾದಂತಹ ಶ್ರೀಮತಿ ಭವ್ಯ TS ಇವರನ್ನ ವೇದಿಕೆಗೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಆಹ್ವಾನಿಸ್ತಾರೆ. ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿ ಮಂಡನ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ಬಸಮ್ಮನವರೇ ಹಾಗೂ ಕಾರ್ಯಕ್ರಮದ ಮಾರ್ಗದರ್ಶಕ ಸಂಪನ್ಮೂಲ ಅಧಿಕಾರಿಗಳಾಗಿ ಆಗಮಿಸಿರುವ ನಾಗೇಶ್ ಸರ್ ಅವರೇ ಮತ್ತು ಈ
3 ದಿನಗಳ ಕಾಲ ನಮ್ಮ ಶಾಲೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿಯನ್ನ ತಯಾರಿಸಿ ತಮ್ಮ ಮುಂದೆ ಮಂಡಿಸಿರುವ ಈ ಸಭೆಯ ಕೇಂದ್ರ ಬಿಂದುಗಳಾದ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಯುತ ದೇವೇಂದ್ರ ಸರ್ ಅವರೇ, ಮುಖ್ಯ ಶಿಕ್ಷಕರೇ, ಗ್ರಾಮ ಪಂಚಾಯಿತಿಯ ಪ್ರತಿನಿಧಿಗಳೇ, SDMC ಅಧ್ಯಕ್ಷರೇ, ಸದಸ್ಯರೇ, ಪೋಷಕ ಬಾಂಧವರೇ ಹಾಗೂ ನನ್ನೆಲ್ಲ ವೃತ್ತಿ ಬಾಂಧವರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿ ಇದು ಬಹಳ ಪ್ರಮುಖ ಅನಿಸುತ್ತೆ. ಪ್ರತಿ ಶಾಲೆಯಲ್ಲೂ ಈ ಒಂದು ಪರಿಶೋಧನೆ ನಡೆಯಲೇಬೇಕು ಅನ್ನೋದು ನಮ್ಮ ಶಾಲೆಯಲ್ಲಿ ನಡೆದಂತಹ ಈ ಪರಿಶೋಧನೆಯಿಂದ ನನ್ನಲ್ಲಿ ಮೂಡಿದ ಒಂದು ಅಭಿಪ್ರಾಯ. ಯಾಕಂದ್ರೆ ಶಿಕ್ಷಣ ಮಗುವಿನ ಜೀವನದ ಅವಿಭಾಜ್ಯ ಅಂಗ, ಮೂಲಭೂತ ಹಕ್ಕು. ಪ್ರತಿ ಮಗು ಗರ್ಭದಲ್ಲಿ ಹುಟ್ಟುವಾಗಲೇ ಶಿಕ್ಷಣ ಪಡೆಯುವ ಹಕ್ಕನ್ನ ಪಡೆದು ಹುಟ್ಟುತ್ತೆ. ಆ ಮಗುವಿನಿಂದ ಶಿಕ್ಷಣ ಪಡೆಯುವ ಹಕ್ಕನ್ನ ಕಸಿಯುವ ಅಧಿಕಾರ ಪೋಷಕರಿಗೂ ಇಲ್ಲ, ಸಮಾಜಕ್ಕೂ ಇಲ್ಲ, ಯಾರಿಗೂ ಕೂಡ ಇಲ್ಲ. ಹಾಗಾದ್ರೆ ಆ ಮಗುವಿಗೆ ಪರಿಣಾಮಕಾರಿಯಾಗಿ ಶಿಕ್ಷಣ ತಲುಪಬೇಕಂದ್ರೆ ಹಲವಾರು ಮಹತ್ವದ ಯೋಜನೆಗಳನ್ನ ಸರ್ಕಾರ ಜಾರಿಗೆ ತಂದು ಅದರಲ್ಲಿ ಬಹಳ ಪ್ರಮುಖವಾಗಿರುವಂತದ್ದು ಸಮಗ್ರ ಶಿಕ್ಷಣ ಅಭಿಯಾನ. ಆ ಸಮಗ್ರ ಶಿಕ್ಷಣ ಅಭಿಯಾನದ ಕನಸೇನಂದ್ರೆ ಸಮಾಜದ ಯಾವುದೇ ಮಗು, ಲಿಂಗ, ವರ್ಗ, ಯಾವುದೇ ತಾರತಮ್ಯ ಇಲ್ಲದೆ ಶಾಲೆಗೆ ಬರಬೇಕು. ಶಾಲೆಯಿಂದ ಹೊರಗುಳಿದಂತಹ ಮಗು ಮುಂದೊಂದಿನ ಅದು ಸಮಾಜಕ್ಕೆ ಮಾರಕ ಆಗಬಹುದು ಅಥವಾ ದೇಶಕ್ಕೆ ಒಂದು ಯೋಗ್ಯ ಪ್ರಜೆಯಾಗಿ ರೂಪುಗೊಳ್ಳದೇ ಇರಬಹುದು ಅಂತ ಹೇಳಿ. ಶಿಕ್ಷಣ ಅನ್ನೋದು ಒಂದು ಬೆಳಕು, ಅದು ಮಗುವನ್ನ ಕತ್ತಲಿನಿಂದ ಅಂದ್ರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ತರುವಂಥದ್ದು. ಹಾಗಾಗಿ ಆ ಮಗುವನ್ನ ಶಾಲೆಗೆ ಕರೆತರೋದಕ್ಕೆ ಸಮಗ್ರ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಎಷ್ಟೊಂದು ಯೋಜನೆಗಳಿದೆ ಅನ್ನೋದು ಈ ವರದಿಯ ಮೂಲಕ ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಈಗಾಗಲೇ ಪಠ್ಯ ಪುಸ್ತಕ, ಸಮವಸ್ತ್ರ, ಮಧ್ಯಾಹ್ನದ ಊಟ, ಹಾಲು, ಜೊತೆಗೆ ಆ ಮಗು ಬರೀ ಇಷ್ಟು ಸೌಲಭ್ಯಗಳಲ್ಲದೆ ಉತ್ತಮ ಶೌಚಾಲಯ, ಗ್ರಂಥಾಲಯ ಮತ್ತೆ ಭಾವನಾತ್ಮಕವಾಗಿ ಸುರಕ್ಷಿತವಾದಂತಹ ವಾತಾವರಣದಲ್ಲಿ ಇರಬೇಕು ಅನ್ನುವಂಥದ್ದು ಸರ್ಕಾರದ ಅಭಿಪ್ರಾಯ. ಅದು ಈ ಯೋಜನೆಯಲ್ಲಿ ಬರುವಂಥದ್ದು. ಹಾಗಾದ್ರೆ ಆ ಮಗುವಿಗೆ ಆಯಾ ಒಂದು ಸೌಲಭ್ಯಕ್ಕೆ ತಕ್ಕ ಹಾಗೆ ಕಾಲಕ್ಕೆ ಬಿಡುಗಡೆ ಆಗ್ತಾ ಇರುವ ಅನುದಾನ ತಲುಪ್ತಾ ಇದೆಯಾ ಅನ್ನೋದನ್ನ ಈ ಒಂದು ಪರಿಶೋಧನೆ ನಿಮ್ಮ ಮುಂದೆ ಈಗಾಗಲೇ ಪಾರದರ್ಶಕವಾಗಿ ಮಂಡಿಸಿದೆ. ಹಾಗಾಗಿ ಶಾಲೆಯಲ್ಲಿ ಒಂದು ಹಣಕಾಸಿನ ಶಿಸ್ತನ್ನ ಹೇಗೆ ನಾವು ಕಾಪಾಡ್ಕೊಳ್ಬೇಕು, ಯಾವ ದಾಖಲೆನೂ ನಿರ್ಲಕ್ಷ್ಯ ಮಾಡುವಾಗಿಲ್ಲ, ಪ್ರತಿ ಸಣ್ಣ ದಾಖಲೆನೂ ಕೂಡ ಮಹತ್ವ ಪಡೆಯುತ್ತೆ ಅನ್ನೋದು ಈ ವರದಿಯಿಂದ ನಮಗೆ ತಿಳಿದು ಬರುತ್ತೆ. ಈ ವರದಿಯನ್ನ 3 ದಿನ ತಯಾರಿಸುವಾಗ ದೇವೇಂದ್ರಪ್ಪ ಸರ್ ಅವರು ತುಂಬಾ ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದಾರೆ. ಮತ್ತೆ ಎಷ್ಟೊಂದು ತಾಳ್ಮೆಯಿಂದ ಶಿಕ್ಷಕರ ಅಭಿಪ್ರಾಯ, ಮುಖ್ಯ ಶಿಕ್ಷಕರ ಅಭಿಪ್ರಾಯ, ಮಕ್ಕಳ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ. ಹಾಗಾಗಿ ಎಲ್ಲೂ ಕೂಡ ಯಾವುದೇ ಲೋಪದೋಷ ಇಲ್ಲ ಅನ್ನೋದನ್ನ ಅವರು ಕಂಡುಕೊಂಡ ಮೇಲೆ ಈ ವರದಿಯನ್ನ ತಮ್ಮ ಮುಂದೆ ಮಂಡಿಸಿದ್ದಾರೆ. ಹಾಗಾಗಿ ನಾವು ಮುಂದೆ ಈ ದಾಖಲೀಕರಣ ಮಾಡುವ ಸಂದರ್ಭದಲ್ಲಿ ಅಥವಾ ಪ್ರತಿ ಅನುದಾನವನ್ನು ಮಗುವಿಗೆ ತಲುಪಿಸುವಾಗ ಏನೇನೋ ಒಂದು ಜಾಗೃತೆಯನ್ನ ವಹಿಸಬೇಕು, ಇನ್ನಷ್ಟು ಏನು ನಮ್ಮ ಗುಣಮಟ್ಟವನ್ನ ಹೆಚ್ಚಿಸಿಕೊಳ್ಬೇಕು ಅನ್ನೋದು ನಮಗೆ ಈ ಪರಿಶೋಧನೆಯಿಂದ ತಿಳಿದು ಬಂದಿದೆ. ಹಾಗಾಗಿ ಈ ಒಂದು ವರದಿಯನ್ನು ತಯಾರಿಸಿರುವಂತಹ ದೇವೇಂದ್ರಪ್ಪ ಸರ್ ಅವರಿಗೆ ಮತ್ತು ಇದರಲ್ಲಿ ಮಾರ್ಗದರ್ಶಕರಾಗಿ ಭಾಗವಹಿಸಿರುವ ಎಲ್ಲ ಅಧಿಕಾರಿ ವೃಂದದವರಿಗೆ ಶಾಲೆಯ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ವರದಿ ಮೇಲಿನ ಚರ್ಚೆ ಹಿನ್ನೆಲೆಯಲ್ಲಿ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಭಗವಂತರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅವರಿಗೆ ಇದೀಗ ವೇದಿಕೆ ಮೇಲೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀ ತಿಮ್ಮಪ್ಪ ಸರ್ ಅವರು ವರದಿಯ ಮೇಲಿನ ವಿಚಾರದ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವೇದಿಕೆಯನ್ನು ಅನುವು ಮಾಡಿದ್ದಾರೆ. ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿ ಮಂಡನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನೋಡಲ್ ಶಿಕ್ಷಣ ಅಧಿಕಾರಿಗಳಿಗೆ ಆಗಮಿಸಿರುವಂತಹ ಶ್ರೀ ನಾಗೇಶ್ ಅವರೇ, ಸಂಪನ್ಮೂಲ ವ್ಯಕ್ತಿಯಾಗಿ ವರದಿ ಸಿದ್ಧಪಡಿಸಿದ ಶ್ರೀ ದೇವೇಂದ್ರ ಕುಮಾರ್, ಗ್ರಾಮ ಪಂಚಾಯಿತಿಯ ಹಾಲಿ ಉಪಾಧ್ಯಕ್ಷರು, ವಿಭಾಗದ ಸದಸ್ಯರಾಗಿರುವಂತಹ ಶ್ರೀ ಸೀತಮ್ಮನವರೇ, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಶಾಲೆಯ ಹಿತೈಷಿಗಳು, ಸ್ನೇಹಿತರು ಶ್ರೀ ಆದರ್ಶ ಹೆಸರವರೇ, SDMC ಅಧ್ಯಕ್ಷರಾದ ಶ್ರೀ ಗಣೇಶ್ ಅವರೇ, ಆಗಮಿಸಿರುವ ಎಲ್ಲ ಪೋಷಕ ಬಾಂಧವರೇ, ಶಿಕ್ಷಕ ಬಾಂಧವರೇ, ಪ್ರೀತಿ ವಿದ್ಯಾರ್ಥಿಗಳು, ಶಾಲೆ ಸರಿಯಾದ ರೀತಿಯಲ್ಲಿ ಸಾಗ್ತಾ ಇದೆ ಎನ್ನುವಂಥದ್ದು ನಮಗೆ ಈ ವರದಿಯಿಂದ ಗೊತ್ತಾಗಿದೆ. ಒಂದಷ್ಟು ಲೋಪದೋಷಗಳಿವೆ ಮತ್ತು ಇನ್ನು ಏನು ಉತ್ತಮಪಡಿಸಿಕೊಳ್ಬೇಕು ಎನ್ನುವಂಥ ಮಾರ್ಗದರ್ಶನ ಕೂಡ ನಮಗೆ ಸಿಕ್ಕಿದೆ. 134 ಅಂಶಗಳನ್ನು ಪ್ರಿಂಟ್ ತೆಗೆದು ನೋಡಿದಾಗ ನನಗೆ ಕೆಲವು ಹೊಸ್ತು ಅನಿಸಿತ್ತು, ಹೌದಲ್ಲ ಅಂತ. ಆದರೆ ಎಲ್ಲವನ್ನೂ ಕೂಡ
ಮಾಡ್ತಾ ಇದ್ವಿ. ಆದರೆ ಅವೆಲ್ಲವೂ ಇಷ್ಟೊಂದು ಮಹತ್ವಪೂರ್ಣವಾದ ವಿಷಯ ಅಂತ ನಮ್ಗೆ ಅನಿಸಿರಲಿಲ್ಲ. ನಮ್ಮ ದೈನಂದಿನ ರೊಟೀನಲ್ಲಿ ಅವೆಲ್ಲವೂ ದಿನನಿತ್ಯ ನಡ್ಕೊಂಡು ಬರ್ತಾ ಇದೆ. ನಾನು ಈ ಶಾಲೆಗೆ ಬಂದಾಗಲೇ ಗಮನಿಸಿದ್ದೆ, ನಮಗೊಂದು ಉತ್ತಮ ಶೌಚಾಲಯ ಬೇಕು ಅಂತ. ಒಬ್ಬರು ದಾನಿಗಳು ನಾನು 10 ಲಕ್ಷ ರೂಪಾಯಿ ಕೊಡಿಸ್ತೀನಿ ಶೌಚಾಲಯ ಕಟ್ಟಿಸ್ಲಿಕ್ಕೆ ಅಂತ ಕೂಡ ಹೇಳಿದ್ರು. ಆ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆ. ಖಂಡಿತ ನಾವು ಒಂದು ಕಂಫರ್ಟ್ ಝೋನ್ ಅಂತ ಒಂದು ಶೌಚಾಲಯಕ್ಕೆ ಈಗ ಕರೆಯುವಂಥದ್ದು ಕಂಫರ್ಟ್ ಝೋನ್ ಅಂತ ಕರೀತಾರೆ. ಅಲ್ಲಿ ಶೌಚಾಲಯ ನಮ್ಮ ಕಿಚನ್ ಎಷ್ಟು ನಮಗೆ ಇಂಪಾರ್ಟೆಂಟು, ಅದಕ್ಕಿಂತಲೂ ಹೆಚ್ಚಿನ ಇಂಪಾರ್ಟೆಂಟ್ ಶೌಚಾಲಯ. ಅದು ಆಹ್ಲಾದಕರ ಅನುಭವವನ್ನು ಕೊಡಬೇಕು. ಅಲ್ಲಿ ಹೋಗುವಾಗ ನಾವು ತುಂಬ ಇರಿಸು ಮುರುಸಿನಿಂದ ಹೋಗಿ ಬರುವಂಥ ಸ್ಥಿತಿ ಇದ್ದರೆ ಮಕ್ಕಳಿಗೆ ಅದು ತುಂಬ ಕಷ್ಟ ಆಗುತ್ತೆ. ಮತ್ತು ಅದು ತುಂಬ ಹೈಜಿನಿಕ್ ಪ್ಲೇಸ್. ಅಲ್ಲಿ ಅನೇಕ ರೋಗಗಳು ಕೂಡ ಅಲ್ಲಿಂದಲೇ ಸ್ಪ್ರೆಡ್ ಆಗೋ ಸಾಧ್ಯತೆಗಳು ಇರ್ತದೆ. ಆದ್ದರಿಂದ ಅದನ್ನು ಉತ್ತಮವಾಗಿ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ಆಲ್ರೆಡಿ ನಮ್ಮ ಗಮನದಲ್ಲಿದೆ. ಅದರಿಂದ ನಾವು ಖಂಡಿತ ಪ್ರಯತ್ನಿಸಿರಾಗ್ತೇವೆ. ಒಳ್ಳೆಯ ಅಂಶವನ್ನು ನೀವು ಗಮನಿಸಿದ್ದೀರಿ. ನಿಜಕ್ಕೂ ನಿಮ್ಮ ಪರಿಶೋಧನೆ ತುಂಬ ಚೆನ್ನಾಗಿ ನಡೆದಿದೆ ಅನ್ನೋದು ನಮಗೆ ಇದರಿಂದ ಅರ್ಥ ಆಗುತ್ತೆ. ಮತ್ತೆ ಉಳಿದಂತೆ ಮಕ್ಕಳ ಸಂಖ್ಯೆಗೆ ಖಂಡಿತವಾಗಿಯೂ ನಾವು ಈಗ ಆಲ್ರೆಡಿ ಆ ನಿಟ್ಟಿನಲ್ಲಿ ತುಂಬಾನೇ ಕಾರ್ಯಕ್ರಮವಾಗಿದ್ದೇವೆ. ನಮ್ಮ ಹಂತದಲ್ಲಿ ನಾವು ಏನೆಲ್ಲ ಪ್ರಯತ್ನ ಮಾಡ್ಬೋದು ಅವೆಲ್ಲವನ್ನೂ ಕೂಡ ಮಾಡ್ತಾ ಇದ್ದೇವೆ. ನಿಜಕ್ಕೂ ಒಂದು ಸಾರಿ ಮಕ್ಕಳ ಸಂಖ್ಯೆ ಕಳೆದ ವರ್ಷ ಇಷ್ಟಿತ್ತು, ಈ ವರ್ಷ ಇಷ್ಟಾಗಿದೆ ಅಂತ ಹೇಳಿ ಇಲಾಖೆ ಗಮನಕ್ಕೆ ಬಂದ ತಕ್ಷಣ ಅವರು ಗುರುತಿಸುವಂಥದ್ದು ಶಾಲೆ ಸರಿ ಇಲ್ಲ ಅಂತಾನೆ. ಮಕ್ಕಳ ಸಂಖ್ಯೆ ದಿನೇ ದಿನೇ ಕುಸಿತಾ ಇದೆ ಅಂತಂದ್ರೆ ಅದು ಮೇಲ್ನೋಟಕ್ಕೆ ಕಂಡು ತೋರಿಸುವಂಥದ್ದು ಅದೇ ಲಕ್ಷಣ. ಅಲ್ಲಿ ಸರಿ ಇಲ್ಲ, ಎಜುಕೇಶನ್ ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ, ಗುಣಮಟ್ಟ ಸರಿ ಇಲ್ಲ, ರಿಸಲ್ಟ್ ಸರಿ ಇಲ್ಲ, ಎಲ್ಲ ಇಲ್ಲ 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 ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆದರೆ ಇಲ್ಲಿ ಪ್ರತಿಯೊಂದು ಪರಿಸ್ಥಿತಿ ಇದೆ. ಒಂದು ಸುತ್ತಲೂ ಕೂಡ ಸುಮಾರು 5 ಡ್ಯಾಮ್ಗಳ ಮುಳುಗಡೆ ನೀರಿನಿಂದ ಸಂತ್ರಸ್ತರಿರುವಂತಹ ಪ್ರದೇಶ, ಬಹುತೇಕ ಜನವಸತಿ ಪ್ರದೇಶಗಳೆಲ್ಲ ಕೂಡ ಮುಳುಗಡೆ ಆಗಿದೆ. ಒಳಗಡೆದ ಪ್ರದೇಶಗಳಲ್ಲಿ ಇರುವಂತಹ ಮಕ್ಕಳು ಉತ್ತಮ ಶಿಕ್ಷಣಕ್ಕಾಗಿ ಊರಿನ ಹೊರಗೆ ಉತ್ತಮ ಆಯ್ಕೆಗೋಸ್ಕರ ಅವರೇ ತೀರ್ಥಹಳ್ಳಿ ಹೊಸನಗರಕ್ಕೆ ಹೋಗ್ತಾ ಇದ್ದಾರೆ. ಅದು ಒಂದು ಕಾರಣ. ಅದಕ್ಕೆ ನಾವು ಏನ್ ಮಾಡಿದ್ವಿ, ನಮ್ಮಲ್ಲೂ ಕೂಡ ನಾವು ಆಂಗ್ಲ ಮಾಧ್ಯಮವನ್ನು ಕಳೆದ ವರ್ಷ ತುಂಬಾನೇ ಪ್ರಯತ್ನ ಮಾಡಿ ಪಂಚಾಯತ್ ಸಹಕಾರ, ಆದರ್ಶ ಸಹಕಾರ, ಮಾನ್ಯ ಶಾಸಕರ ಸಹಕಾರ ಮತ್ತು ಈಗ ಆಡಳಿತ ಸರ್ಕಾರದ ಸಹಕಾರದಿಂದಲೂ ಕೂಡ ನಾವು ತುಂಬಾನೇ ಪ್ರಯತ್ನ ಮಾಡಿ ಆಂಗ್ಲ ಮಾಧ್ಯಮವನ್ನು ತೆರೆದಿದ್ದೇವೆ. ಈ ವರ್ಷ 9 ಮಕ್ಕಳು ಇಂಗ್ಲಿಷ್ ಮೀಡಿಯಂನಲ್ಲಿ ದಾಖಲಾಗಿದ್ದಾರೆ. ಒಬ್ಬರಿಗಿಂತ ಒಬ್ಬರು ಕಲಿಕೆಯಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇದ್ದಾರೆ. ಇದು ಉತ್ತಮ ಸಂಕೇತ. ಮತ್ತೆ ನಾನು ಮೊನ್ನೆ ನಮ್ಮ ಶಿಕ್ಷಕರ ಮೀಟಿಂಗ್ ಕೂಡ ಹೇಳಿದೆ, ಈಗೇನು ನಮಗೆ 8ನೇ ತರಗತಿಗೆ 9 ಮಕ್ಕಳು ಇಂಗ್ಲಿಷ್ ಮೀಡಿಯಂಗೆ ಸೇರಿದ್ದಾರೆ. ಆ ಎಲ್ಲ ಮಕ್ಕಳು ಚಾಲೆಂಜ್ ಮಾಡಿ ನಾವೇ ನಮ್ಮೊಳಗೆ ನಾವು ಡಿಸ್ಕಸ್ ಮಾಡಿದ್ವಿ. ಎಲ್ಲರೂ ವಿತ್ ಪಾಸ್ ವಿತ್ ಡಿಸ್ಟಿಂಕ್ಷನ್, ಬಿಲೋ ಡಿಸ್ಟಿಂಕ್ಷನ್ ಯಾರಿಲ್ಲ. ಕನಿಷ್ಠ 80-85 ಮೇಲೆ ರಿಸಲ್ಟ್ ಮಾಡಿಸ್ತೇವೆ ಅವರಿಗೆ ಅನ್ನೋದು ಭರವಸೆ ನಮಗೆ. ಆ ಮಟ್ಟದಲ್ಲಿ ನಾವು ಮಕ್ಕಳನ್ನ ಕೊಂಡೋಗ್ತೇವೆ. ಆ ಒಂದು ಮಕ್ಕಳ ರಿಸಲ್ಟ್ ಇಟ್ಕೊಂಡು ನಾವು ಇಲ್ಲಿಂದ ಏನು ಹೊರಗಡೆ ಹೋಗ್ತಿದ್ದಾರೆ ಮಕ್ಕಳು, ಕ್ವಾಲಿಟಿ ಎಜುಕೇಶನ್ ಅಂತ ಒಂದು ಹುಡ್ಕೊಂಡು ಸಾಲ ಸೂಲ ಮಾಡಿ ಹಣ ಖರ್ಚು ಮಾಡಿಕೊಂಡು ಬೆಳಗ್ಗೆ 7-7:30 ಮಕ್ಕಳನ್ನು ಬಸ್ ಹಚ್ಚಿಬಿಡ್ತಾರೆ. ವಾಗ್ದೇವಿ ಬಸ್ ಹುಲಿಕಲ್ಲಿಂದ ಹೊರಡ್ತದೆ. ಹುಲಿಕಲ್ ದೇವಸ್ಥಾನದಲ್ಲಿ ವಾಗ್ದೇವಿ ಬಸ್ ಇರುತ್ತೆ, ನೋಡಿದ್ದೀನಿ. ಅಲ್ಲಿಂದ ಮಕ್ಕಳು ಹೋಗ್ತಾರೆ. ಈ ಕಡೆಯಿಂದ ಕೂಡ ಮಕ್ಕಳು ಹೋಗ್ತಾರೆ. ಹೆಚ್ಚೆ ಮತ್ತೆ ರಾಮಕೃಷ್ಣ ಶಾಲೆ ಹೋಗ್ತಾರೆ. ಆ ಮಕ್ಕಳಿಗೆ ಪ್ರಥಮ ಆದ್ಯತೆಯಾಗಿ ಆ ಪೋಷಕರು ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಖಂಡಿತ ನಾವು ಗುಣಮಟ್ಟದ ಶಿಕ್ಷಣವನ್ನು ಕೊಡೋ ಪ್ರಯತ್ನದಲ್ಲಿ ಇದ್ದೇವೆ, ಮಾಡ್ತೇವೆ. ಇನ್ನ ಈ ಭಾಗದಿಂದ ಏನು ರಾವೇಟ್ ಎಂಪೈರ್ ಭಾಗದಿಂದ ಹಿಂದೆ ನಾನು ಇವತ್ತು ಕೂಡ ಮಗು ಶಾಲೆಗೆ ಬಂದಿರೋ ಮನೆಗೆ ಹೋಗಿದ್ದು. ಇವಾಗ ಕರ್ಕೊಂಬರಕ್ಕೆ ಹೋದಾಗ ಅಲ್ಲೊಬ್ಬರು ಹಿರಿಯರು ಅಂಗಡಿ ಶೆಟ್ಟರು ಹಿಂದೆ ಈ ಭಾಗದಿಂದ ತುಂಬಾ ಮಕ್ಕಳು ಹೋಗ್ತಿದ್ರು ಅಂತ ನಮ್ಮ ವಾರಸ್ ಸರ್ ಹೇಳಿದ್ರು, ಸರ್ ಟ್ಯಾಂಕ್ ಬೈಲಿಂದ ಮಕ್ಕಳು ಬರ್ಬೋದು ಸರ್ ಹಿಂದೆ ಅಂತ. ದೂರದ ಊರುಗಳು ಖಂಡಿತ ಅಲ್ಲಿ ಬಸ್ ಇಲ್ಲ ಅಂತಂದ್ರೆ ಆ ಕಡೆಯಿಂದ ಬರೋದಕ್ಕೆ ಆಗೋದಿಲ್ಲ. ಬೈಕ್ನಲ್ಲಿ ಹೋಗೋದಕ್ಕೆ ಕನಿಷ್ಠ 20 ನಿಮಿಷ ಬೇಕು. ನಾವು ನಮ್ದೊಂದು ಮಗು ಈಗ 10ನೇ ಕ್ಲಾಸ್ ಆಕ್ಚುಲಿ ಟಾಪರ್ ಇದ್ದಾಳೆ. ಅವಳು ಅಲ್ಲಿಂದ ನಡ್ಕೊಂಡ್ ಬರ್ತಾಳೆ. 2 ಮಕ್ಕಳು ಆ ಕಡೆಯಿಂದ ನಡ್ಕೊಂಡ್ ಬರ್ತಾರೆ. ತುಂಬಾ ಬೇಜಾರು ಅನಿಸ್ತದೆ. ನಾವು ಸಂಜೆ ಕ್ಲಾಸ್ ಎಕ್ಸ್ಟ್ರಾ ಮಾಡಬೇಕು ಅಂತ ಇವತ್ತು ನಾವು ಮೀಟಿಂಗ್ ಕರೆದಿದ್ದೇವೆ. ಆದ ತಕ್ಷಣ 10ನೇ ತರಗತಿ ಪೋಷಕರ ಸಭೆ ರಿಸಲ್ಟ್ ಮೇಲೆ ರಿಸಲ್ಟ್ ಕಡಿಮೆ ಇರೋ ಮಕ್ಕಳಿಗೆ ನಾವು ಎಕ್ಸ್ಟ್ರಾ ಕ್ಲಾಸ್ ಮಾಡಬೇಕು. ಎಕ್ಸ್ಟ್ರಾ ಕ್ಲಾಸ್ ಎಷ್ಟೊತ್ತಿಗೆ 4 ಕ್ಲಾಸ್ ಮುಗಿದ್ರೆ 4:30, ಕನಿಷ್ಠ 1 ಅವರ್ ಮಾಡೋದು ಕೂಡ 5:30 ಆಗುತ್ತೆ. ಈ ಕತ್ಲೆ ಆಗೋದೇ 5-6 ಗಂಟೆ ಕತ್ಲೆ ಆಗಿಬಿಟ್ಟಿರುತ್ತೆ. ಆ ಮಕ್ಕಳು ಈಗ ಮೇನ್ ರೋಡ್ ತಪ್ಪರೊಳಗೆ ಕತ್ಲೆ ಆಗಿಬಿಟ್ಟಿರುತ್ತೆ. ಒಂದು ವೇಳೆ ಡೈಲಿ ಆ ಮಕ್ಕಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಮನೇಲಿ ಯಾರು ಬರಲಿಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಅನುಭವಿಸ್ಬಿಡ್ತಾರೆ. ಮಕ್ಕಳ ರಿಸಲ್ಟ್ಗಿಂತ ಸೇಫ್ಟಿ ಬಹಳ ಇಂಪಾರ್ಟೆಂಟ್. ಆವಾಗ ನಮ್ಗೆ ಏನನ್ಸುತ್ತೆ, ಅವ್ರ ಟೈಮ್ ಮನೆ ತಲುಪಲಿ ಅಂತ. ಹಾಗಾಗಿ ಅದು ನಮ್ಗೆ ಬಹಳ ದೊಡ್ಡ ಕೊರತೆ ಇದೆ. ಪಂಚಾಯತ್ನ ಸಹಕಾರ ಮತ್ತು ಊರಿನವರ ಸಹಕಾರ, ಇಲಾಖೆಗೆ ಕೂಡ ಸ್ಪಂದಿಸಿದ್ರೆ ಎಂತೆಂತ ಒಂದು ಮಗು ಕೂಡ ಶಾಲೆಯ ಶಿಕ್ಷಣದಿಂದ ವಂಚಿತರಾಗಬಾರದು ಇಲಾಖೆಯ ಆಶಯ. ಆ ನಿಟ್ಟಿನಲ್ಲಿ ಒಂದು ಮಗುವಿಗೂ ಕೂಡ ಸರ್ಕಾರ ತನ್ನ ವ್ಯವಸ್ಥೆಯನ್ನು ಒದಗಿಸಬೇಕು. ಆದರೆ ಅದನ್ನ ಸರಿಯಾಗಿ ಸರ್ಕಾರದ ಗಮನಕ್ಕೆ ತಲುಪಿಸುವ ಕೆಲಸ ಆಗಬೇಕು. ಆ ಭಾಗದಿಂದ ಬಹಳಷ್ಟು ಮಕ್ಕಳು ಬರ್ತಾರೆ ಮತ್ತು ತಾಲೂಕು ಕೇಂದ್ರಕ್ಕೆ ಅಲ್ಲಿಂದ ಒಂದು ಬಸ್ಸು ಕೂಡ ಇಲ್ಲ. 12-12:30 ಬೆಳಗಿನ
ಫಸ್ಟ್ ಬಸ್ ಬರ್ತದೆ ಆ ಕಡೆ. ಇದು ತುಂಬಾ ಶೋಚನೀಯ ವ್ಯವಸ್ಥೆ. ಶಾಲೆಯ ಹೊರತಾಗಿಯೂ ಕೂಡ ಒಂದು ತಾಲೂಕು ಕೇಂದ್ರಕ್ಕೆ ಸಂಪರ್ಕ ಕಲ್ಪಿಸಲಿಕ್ಕೆ ಆ ಊರಿನ ಒಬ್ಬ ಸಾಮಾನ್ಯ ಪ್ರಜೆಗೆ ವ್ಯವಸ್ಥೆ ಇಲ್ಲ ಅಂತಂದ್ರೆ ಇದು ಖಂಡಿತ ಶೋಚನೀಯ ಸ್ಥಿತಿ. ನಿಟ್ಟಿನಲ್ಲಿ ಇಲಾಖೆ ಕೂಡ ಎಲ್ಲ ಪ್ರತಿನಿಧಿಗಳು ಕೂಡ ಗಮನ ಹರಿಸಿ ತಾಲೂಕು ಕೇಂದ್ರಕ್ಕೆ ಬೆಳಗ್ಗೆ 8:30 ಒಂದು ಬಸ್ ಈ ಕಡೆಯಿಂದ ಹೋದ್ರೆ ಸಂಜೆ 5 ಗಂಟೆಗೆ ಶಾಲೆ ಮುಗಿದ ತಕ್ಷಣ ಆ ಭಾಗಕ್ಕೆ ಮತ್ತೆ ಈ ಕಡೆಯಿಂದ ಬಸ್ ಹೋದ್ರೆ ಖಂಡಿತ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಶಾಲೆ ಒಂದಷ್ಟು ಮಕ್ಕಳನ್ನ ಪಡ್ಕೊಳ್ಳುತ್ತೆ ಅನ್ನೋ ಆಶಯವನ್ನು ವ್ಯಕ್ತಪಡಿಸ್ತಾ, ಇನ್ನ ವರದಿಯಲ್ಲಿ ಅನುದಾನಗಳ ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳ ನಿರ್ವಹಣೆ ಇರಬಹುದು, ಅನುದಾನಗಳನ್ನ ವ್ಯವಸ್ಥಿತವಾಗಿ ಯೋಜಿತ ರೀತಿಯಲ್ಲಿ ಬಳಸುವುದಿರಬಹುದು, ಎಲ್ಲವನ್ನೂ ಕೂಡ ನಮ್ಮಲ್ಲಿ ಒಂದಷ್ಟು ಉತ್ತಮವಾಗಿ ನಿರ್ವಹಣೆ ಮಾಡಿದೆ. ಅದನ್ನು ಇನ್ನೂ ಕೂಡ ಉತ್ತಮಪಡಿಸಿಕೊಳ್ಳಲಿಕ್ಕೆ ನಮಗೆ ಶ್ರೀ ದೇವೇಂದ್ರ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅದನ್ನು ಕೂಡ ನಾವು ಅಳವಡಿಸಿಕೊಳ್ತೇವೆ. ಮನುಷ್ಯ ಕಲಿತಾನೆ ಇರ್ತಾನೆ. ಈ ಎಲ್ಲ ಚಟುವಟಿಕೆಗಳು ನಮ್ಮ ಕಲಿಕೆಗೆ ಪೂರಕವಾಗಿರುತ್ತೆ. ಸಾಮಾಜಿಕ ಲೆಕ್ಕ ಪರಿಶೋಧನೆ ಶಾಲೆಗಳಲ್ಲಿ ನಡೆದದ್ದು ನಿಜಕ್ಕೂ ಕೂಡ ಒಂದು ಉತ್ತಮ ಪ್ರಕ್ರಿಯೆ. ಎಲ್ಲ ಶಾಲೆಗಳಲ್ಲಿ ಇದು ಆಗಬೇಕು ಅನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸಿದ ನಮ್ಮ ಶಾಲೆಯಲ್ಲಿ 3 ದಿನಗಳ ಕಾಲ ಸಾಮಾಜಿಕ ಲೆಕ್ಕ ಪರಿಶೋಧನೆಗೋಸ್ಕರ ವರದಿಯನ್ನು ಸಿದ್ಧಪಡಿಸಿದ ಮಾನ್ಯ ಶ್ರೀ ದೇವೇಂದ್ರಪ್ಪ ಅವರಿಗೂ, ಈ ದಿನದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಭೆ ನಡೆಸಿಕೊಟ್ಟಿರುವಂತಹ ಶ್ರೀಮತಿ ಬಸಮ್ಮನವರಿಗೂ, ಸಭೆಯ ಪ್ರಾಸ್ತಾವಿಕತೆಯನ್ನು ಪ್ರಸ್ತುತಪಡಿಸಿದ ಶ್ರೀ ನಾಗೇಶ್ ಅವರಿಗೂ ಮತ್ತು ಎಲ್ಲ ಗಣ್ಯರಿಗೂ, ನನ್ನೆಲ್ಲ ಆತ್ಮೀಯ ಪೋಷಕರಿಗೂ ಮತ್ತು ವಿದ್ಯಾರ್ಥಿಗಳು ಅಭಿನಂದಿಸಿಕೊಂಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಇಲಾಖೆಯ ಆದೇಶದಂತೆ ಗುಣಾತ್ಮಕ ಶಿಕ್ಷಣವನ್ನು ನೀಡಲೇ ನಾವೆಲ್ಲರೂ ಸಮರ್ಥ ಇದ್ದೇವೆ. ಈಗಾಗಲೇ ಉತ್ತಮ ರೀತಿಯಲ್ಲಿ ಎಲ್ಲಾ ಕಾರ್ಯಚಟುವಟಿಕೆಗಳನ್ನ ಮುನ್ನಡೆಸ್ತಾ ಇದ್ದೇವೆ. ಇನ್ನೂ ಉತ್ತಮಪಡಿಸಿಕೊಳ್ಳಲು ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೇವೆ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸತಕ್ಕಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ತುಂಬ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಬಸಮ್ಮ, ಸಹಾಯಕ ನಿರ್ದೇಶಕರು, ಮೀನುಗಾರಿಕೆ ಇಲಾಖೆ, ಹೊಸನಗರ, ಇವರು ಸಭೆಯನ್ನು ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೇಕು ಅಂತೇಳಿ ವಿನಂತಿಸಿಕೊಳ್ತೇವೆ. ಮೊದಲನೇದಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಉಪಾಧ್ಯಕ್ಷರೇ, ಗ್ರಾಮ ಪಂಚಾಯತಿ ಸದಸ್ಯರೇ, ಮತ್ತು ಮುಖ್ಯೋಪಾಧ್ಯಾಯರೇ ಮತ್ತು ನೋಡಲ್ ಅಧಿಕಾರಿಗಳಾದಂಥ ನಾಗೇಶ್ ಅವರೇ, ಮತ್ತು ಈ ವರದಿ ಮಂಡಿಸಿದಂಥ ದೇವೇಂದ್ರ ಅವರೇ, ಮತ್ತು ಈ ಶಾಲೆಯ ಎಲ್ಲ ಶಿಕ್ಷಕರ ವೃಂದದವರು, ಮತ್ತು ನನ್ನ ಪ್ರೀತಿ ಮುದ್ದು ಮಕ್ಕಳೇ ಮತ್ತು ಗ್ರಾಮಸ್ಥರೇ, ಇಲ್ಲಿವರೆಗೂ ಏನು 134 ಅಂಶಗಳನ್ನು ವರದಿಯನ್ನು ಏನು ಒಪ್ಪಿಸಿದ್ರಲ್ಲ ಅವೆಲ್ಲ ಸತ್ಯಾಂಶಗಳಿಗೆ ಹತ್ತಿರವಾಗಿದ್ದಾವೆ ಮತ್ತು ಋಣಾತ್ಮಕವಿಲ್ಲ, ಯಾವುದೇ ಋಣಾತ್ಮಕವಿಲ್ಲದೆ ಎಲ್ಲ ಪಾಸಿಟಿವಿಟಿ ಇದೆ ಅಂತ ಹೇಳಿ ವರದಿಯಲ್ಲಿ ಇಲ್ಲಿವರೆಗೂ ಕಂಡು ಬಂದಿದೆ. ಇದೆಲ್ಲ ಸಂಪನ್ಮೂಲಗಳನ್ನು ಬಳಸಿಕೊಂಡು ಇಲ್ಲಿರುವಂಥ ಎಲ್ಲ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಗಳಿಸಿ ಮುಂದೆ ನಿಮ್ಮ ಭವಿಷ್ಯವನ್ನು ಕಟ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ಇಷ್ಟೊಂದು ಚೆನ್ನಾಗಿರುವಂಥ ಸ್ಕೂಲಲ್ಲಿ ನಿಮ್ಮ ಶಿಕ್ಷಣ ಹೊಂದಿದ್ದೀರಾ ಅಂದರೆ ನಿಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ. ಆದ್ದರಿಂದ ಇಂಥ ಶಾಲೆಗಳನ್ನು ಇನ್ನೂ ಮುಂದೆ ಬೆಳೆಸಬೇಕು ಅನ್ನೋ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ಮುದ್ದು ಮಕ್ಕಳೇ, ನೀವು ಈ ಶಾಲೆಯನ್ನು ಎಷ್ಟು ಚೆಂದಾಗಿ ಇಲ್ಲಿರುವಂಥ ಎಲ್ಲ ಶಿಕ್ಷಣ ಗುಣಮಟ್ಟವನ್ನು ಬೆಳೆಸ್ಕೊಂಡು ಮುಂದೆ ಬರ್ತೀರಾ, ಆ ರೀತಿಯಾಗಿ ನಿಮ್ಮ ಭವಿಷ್ಯ ವೃದ್ಧಿ ಆಗುತ್ತೆ. ನೀವು ಥರ ಇಲ್ಲಿರುವಂಥ ಎಲ್ಲ ಅಧಿಕಾರಿಗಳ ಥರ ಇಲ್ಲಿರುವಂಥ ಎಲ್ಲ ಶಿಕ್ಷಕರ ಥರ ಮುಂದೆ ಯಾವುದೇ ಕ್ಷೇತ್ರದಲ್ಲಿ ಮುಂದುವರಿಬಹುದು. ಈ ಥರ ಎಲ್ಲ ಶಿಕ್ಷಕರ ಪ್ರವೃತ್ತಿಯನ್ನು ನೀವು ಅಳವಡಿಸಿಕೊಂಡು ಒಳ್ಳೆಯ ಶಿಕ್ಷಣವನ್ನು ಪಡೆದು ಮುಂದುವರಿರಿ ಅಂತ ನಾನು ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಇಲ್ಲಿರುವಂಥ ಉತ್ತಮ ಶಿಕ್ಷಣ, ಉತ್ತಮ ಗುಣಮಟ್ಟದ ಎಲ್ಲ ಚಟುವಟಿಕೆಗಳು ಹೊಂದಿದ್ದೆವು. ಒಂದು ಕೊರತೆ ಅದೇ ಬಸ್ಸಿಂದ, ಅದನ್ನು ನಾವು ಈಗಾಗಲೇ ವರದಿಯಲ್ಲಿ ಅದನ್ನು ವ್ಯಕ್ತಪಡಿಸಿದ್ದೇವೆ. ಏನು ನ್ಯೂನತೆ ಇದೆ ಆ ವರದಿಯೊಳಗೆ ನ್ಯೂನತೆಗಳನ್ನು ಬರೆದಿದ್ದೇವೆ, ಸರ್ಕಾರಕ್ಕೆ ಒಪ್ಪಿಸ್ತಾ ಇದ್ದೇವೆ. ಅದು ಬಿಟ್ಟರೆ ಇನ್ನೆಲ್ಲ ಸೌಲಭ್ಯಗಳು, ಎಲ್ಲ ಸಂಪನ್ಮೂಲಗಳು ಇಲ್ಲಿ ವ್ಯವಸ್ಥಿತವಾಗಿದ್ದಾವೆ ಅಂತ ಹೇಳಿ ನನ್ನ ಭಾವನೆ. ಇವೆಲ್ಲ ವ್ಯವಸ್ಥೆಗಳನ್ನು ಇದು ಸರಿಯಾಗಿ ಬಳಸ್ಕೊಂಡು ಮುಂದೆ ಬರ್ರಿ ಅಂತ ಹೇಳ್ತಾ ನನ್ನ ಈ ಅಭಿಪ್ರಾಯಗಳನ್ನು ಮುಗಿಸ್ತಾ ಇದ್ದೇನೆ. ಶಾಲೆಯಲ್ಲಿ ಕೇವಲ ಭೌತಿಕ ಸಂಪನ್ಮೂಲ ಮಾತ್ರವಲ್ಲದೆ ಭೌತಿಕ ಸಂಪನ್ಮೂಲವೂ ಕೂಡ
ಉತ್ಕೃಷ್ಟವಾಗಿದೆ ಎನ್ನುವಂತಹ ವಿಚಾರವನ್ನು ಹೇಳೋದ್ರ ಜೊತೆಗೆ ಮಕ್ಕಳಿಗೆ ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಅವರು ಹೇಗೆ ಜಾಗೃತರಾಗಬೇಕು ಅನ್ನುವಂತಹ ಸದಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಮಂಡಿಸಿರ್ತಕ್ಕಂತಹ ಶ್ರೀಮತಿ ಬಸಮ್ಮ, ಸಹಾಯಕ ನಿರ್ದೇಶಕರು, ಮೀನುಗಾರಿಕೆ ಇಲಾಖೆ, ಹೊಸನಗರ, ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಬಸಮ್ಮ, ಸಹಾಯಕ ನಿರ್ದೇಶಕರು, ಮೀನುಗಾರಿಕೆ ಇಲಾಖೆ, ಹೊಸನಗರ, ಇವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶಾಲೆಯ ಬಗ್ಗೆ ಸದಾಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಗ್ರಾಮ ಉಪಾಧ್ಯಕ್ಷರು ಶ್ರೀಮತಿ ಸೀತಮ್ಮ, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಕಂಡಗದವರು, ಇವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆ ಸದಾ ಮಾರ್ಗದರ್ಶಕರಾಗಿರ್ತಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಧನ್ಯವಾದಗಳು. ಶ್ರೀ ಆದರ್ಶ್ ಕರಟೆ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಾಲಿ ಸದಸ್ಯರು, ಇವರು ಸದಾ ನಮ್ಮ ಶಾಲೆಯ ಕೆಲಸ ಕಾರ್ಯಗಳಿಗೆ ನಮ್ಮ ಜೊತೆಯಲ್ಲಿದ್ದು ಶಾಲೆಯ ಅಭ್ಯಸಿಗಳಾಗಿರ್ತಾರೆ. ಅವರು ಕಾರ್ಯಕ್ರಮಕ್ಕೆ ಹಾಜರಿದ್ದು ಭಾಗವಹಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷವನ್ನು ಹಂಬಡಿಗೊಳಿಸಿದೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಶ್ರೀ ಆದರ್ಶ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಶಾಲೆಯ ಕ್ರಿಯಾಶೀಲ SDMC ಅಧ್ಯಕ್ಷರಾದ ಶ್ರೀ ಗಣೇಶ್ವರ ಅವರು ಕೂಡ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲರಿಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿರ್ತಕ್ಕಂತಹ ಶ್ರೀ ನಾಗೇಶ್ KV, ಸಾಮಾಜಿಕ ಪರಿಶೋಧನಾ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯತ್ ಹೊಸನಗರ, ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. 3 ದಿನಗಳವರೆಗೆ ಸುದೀರ್ಘ ವರದಿಯನ್ನು ಮಂಡಿಸಿ ಪಾರದರ್ಶಕತೆಯಿಂದ ಇರುವಂತಹ ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿರ್ತಕ್ಕಂತಹ ಶ್ರೀ ದೇವೇಂದ್ರ ಪ್ರಸಾದ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗೌರವಾನ್ವಿತ SDMCಯ ಸದಸ್ಯರಿಗೂ ಕೂಡ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಹಾಜರಿರುವಂತಹ ನನ್ನೆಲ್ಲ ನೆಚ್ಚಿನ ಮಹಾಪೋಷಕ ಬಂಧುಗಳಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನನ್ನೆಲ್ಲ ಪ್ರೀತಿಯ ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮ ರಾಷ್ಟ್ರ ಗೀತೆಯೊಂದಿಗೆ ಮುಕ್ತಾಯಗೊಳ್ಳಲಿದೆ. ದಯಮಾಡಿ ಎಲ್ಲರೂ ಕೂಡ ವಿದ್ಯಾರ್ಥಿನಿಯರು ಪ್ರೀತಿಯನ್ನು ಮಾಡಿದ್ದಾರೆ. जनगणमनाधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ